ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಜೋನ್. ಇವತ್ತಿನ ತರಗತಿಯಲ್ಲಿ ಡೈಲಿ ಇದೇನ್ ಮಾಡ್ತಿದ್ದೀನಿ, ಮಂತ್ಲಿ ಅಂಡ್ ಕರೆಂಟ್ ಅಫೇರ್ಸ್ ಅನ್ನ ಈಗ ಆಲ್ರೆಡಿ 2 ತಿಂಗಳು ಮುಗಿದಿದೆ. ಡಿಸೆಂಬರ್ ಮುಗಿದಿದೆ ಆಲ್ರೆಡಿ. ಹಾಗೆ ಜನವರಿ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಯಾರು ಇವೆರಡು ವಿಡಿಯೋ ನೋಡಿಲ್ಲ, ಇವೆರಡು ವಿಡಿಯೋ ನೋಡ್ಕೊಂಡು ಇದಕ್ ಬನ್ನಿ. ಯಾಕಂದ್ರೆ ಕಂಪ್ಲೀಟ್ ಒಂದ್ ಕಡೆ ನೀವು ಒಂದ್ ಕಡೆಯಿಂದ ಬಂದಂಗಾಗುತ್ತೆ. ಈಗ ಆಲ್ರೆಡಿ ಡಿಸೆಂಬರ್ ಜನವರಿ ಮುಗಿದಿದೆ. ಇವತ್ತು ಅಕ್ಟೋಬರ್ ಇವತ್ತು ಡಿಸೆಂಬರ್ ಮಾಡೋಣ. ಜನವರಿ ಫೆಬ್ರವರಿ ಮುಗಿದಿದೆ ಆಲೆ. ಈಗ ಇದು ಡಿಸೆಂಬರ್ದಲ್ಲ, ಇದು ತಮ್ಮಲ್ಲಿ ಚೇಂಜ್ ಆಗ್ಬೇಕಿತ್ತು. ಜನವರಿ ಫೆಬ್ರವರಿ ಮುಗಿದಿದೆ. ಈಗ ಇವತ್ತು ಡಿಸೆಂಬರ್ದು, ಇವತ್ತು ಮಾಡ್ತಾ ಇರೋದು ಡಿಸೆಂಬರ್ದು. ಈಗ ಆಲ್ರೆಡಿ ಜನವರಿ ಮುಗಿದಿದೆ, ಫೆಬ್ರವರಿ ಮುಗಿದಿದೆ. ಇನ್ನು ಯಾರು ಎರಡು ವಿಡಿಯೋ ನೋಡಿಲ್ಲ, ವಿಡಿಯೋ ನೋಡ್ಕೊಂಬನ್ನಿ. ನನ್ನ ಚಾನಲ್ ಅಲ್ಲೇ ಇರುತ್ತೆ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, ಇಲ್ಲಾಂದ್ರೆ ಟೆಲಿಗ್ರಾಮ್ ಚಾನಲ್ ಆಗಿ ಅಲ್ಲಿ ಲಿಂಕ್ ಹಾಕ್ತೀನಿ ಇವತ್ತು. ಓಕೆನಾ? ಹಾಗೆ ಡೈಲಿ ಒಂದೊಂದು ಕ್ವಶನ್ ಪೇಪರ್ ಸೀರೀಸ್ ಅಂತ ಮಾಡಿದ್ದೆ. ಅವಾಗ ಅದ್ನ್ಯಾರು ಕ್ಲಾಸಸ್ ನೋಡಿಲ್ಲ ನೋಡ್ಬೋದು. ಅಲ್ಲಿ 16 ಕ್ವಶನ್ ಪೇಪರ್ ಕಂಪ್ಲೀಟ್. ನಾನು ಯಾವುದೇ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಲ್ಲ. ನಾನು ಮಾಡೋದು ಯಾವಾಗ್ಲೂ KPSC ಅಥವಾ KE ಅವರು ಮಾಡಿರುವಂತಹ ಕ್ವಶನ್ ಪೇಪರ್ PDF ಸಿಕ್ಕರೆ ಅದನ್ನೇ ಮಾಡೋದು. KPSC ಇದ್ರಲ್ಲಿ ಸಿಗ್ತವೆ ಅಂತಂದು ಅವನ್ನೆಲ್ಲ ತಗೊಂಡ್ ಮಾಡಿದ್ದೆ ವೆಬ್ಸೈಟ್ ಅಲ್ಲಿ. ಫಸ್ಟ್ನದು ಸಿರಿಕಲ್ಚರು, ಅಸಿಸ್ಟೆಂಟ್ ಡೈರೆಕ್ಟರ್ HK, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗು, ಆತರ ಎಲ್ಲಾ ಕ್ವಶನ್ ಪೇಪರ್ ಅನ್ನು ನಾನು B ಗ್ರೂಪ್ 10 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ. ಆಮೇಲೆ ಸಿ ಗ್ರೂಪ್ 2 ಇದಾವೆ, ಆಮೇಲೆ CTI ಇದಾವೆ, ಆಮೇಲೆ AC-SAD A ಗ್ರೂಪ್ ಇದಾವಲ್ವಾ, AC-SAD 2 ಕ್ವಶನ್ ಪೇಪರ್, ಆಮೇಲೆ PDO HK ಪೇಪರ್ ಕೂಡ ಸಾಲ್ವ್ ಮಾಡಿದೀನಿ. ಇನ್ನು ನಾನ್ HK ನ ಸಾಲ್ವ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇವಿಷ್ಟು ನೀವು ನೋಡಿಲ್ಲ ಅಂದ್ರೆ ನೋಡ್ಬೇಕು. ಯಾಕಂದ್ರೆ ಡೈಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಬಹಳ ಯೂಸಸ್ ಆಗ್ತದೆ. ಯಾಕಂದ್ರೆ ಟ್ರೆಂಡ್ ಏನಿದೆ, ನಾನು ಬಹಳ ದ್ವಾಪರ ಯುಗದ್ದು ಏನ್ ಮಾಡಿಲ್ಲ ಕ್ವಶನ್ ಪೇಪರ್ನ. ಓಕೆನಾ? ಇಲ್ಲಿದೆ ನೋಡ್ರಿ, 2023-24 ಅಂತಾನೆ ಮೆನ್ಷನ್ ಮಾಡಿದೀನಿ. 2023-24 ಕ್ವಶನ್ ಪೇಪರ್ನೇ ಸಾಲ್ವ್ ಮಾಡಿರೋದು ನಾನು. ಆಮೇಲೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಇರುತ್ತಲ್ವಾ, ಅದ್ರ ರಿಲೇಟೆಡ್ ನಾನು KPSC ಅಲ್ಲಿ ರೀಸೆಂಟ್ ಆಗಿ ಕೇಳಿರೋದು. ಮತ್ತೆ ಇದು ಕೂಡ 2023-24 ಕೇಳಿರೋದೇ. ಕೋಆಪರೇಟಿವ್ ಅಂತಂದು ಎಕ್ಸ್ಟ್ರಾ ಕೊಟ್ಟಿದ್ದೇನೆ ಸಿಲೆಬಸ್. ಪಂಚಾಯತ್, ಲ್ಯಾಂಡ್ ರಿಫಾರ್ಮ್ಸ್, ಹಾಗೆ EVS, ಸಮಾಜಶಾಸ್ತ್ರ, ಇಷ್ಟು ಮರ್ಜ್ ಮಾಡ್ಕೊಂಡು ಮಾಸ್ಟರ್ ರಿವಿಷನ್ ಅಂತ ಮಾಡಿದ್ದೀನಿ. ಜಿಯೋಗ್ರಫಿ, ಸಂವಿಧಾನ, ಎಕನಾಮಿಕ್ಸ್, ಹಿಸ್ಟ್ರಿ ಅಂದ್ರೆ ಸಪರೇಟ್ ಕ್ವಶನ್ ಅಂಡ್ ಆನ್ಸರ್ ತಗೊಂಡು ಡಿಸ್ಕಷನ್ ಮಾಡಿದ್ದೀನಿ. ಓಕೆನಾ? ಅದನ್ನ ಯಾರು ನೋಡಿಲ್ಲ, ಇನ್ನು ನೋಡಕ್ ಸಾಧ್ಯ ಆಗಿರ್ಬೇಕು. ಐ ಹೋಪ್ ನಾ ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಸ್ಟಡಿ ಜೋನ್. ಇವತ್ತಿನ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, GK ಟುಡೇ ಏನ್ ಸೀರೀಸ್ ಮಾಡ್ತಿದ್ದೀನಿ, ಇವತ್ತು ಡಿಸೆಂಬರ್ದ ಕಂಪ್ಲೀಟ್ ಆಗಿ ಕರೆಂಟ್ ಅಫೇರ್ಸ್ ಮಾಡೋಣ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ ಏನಿದೆ, 2024 ವಿಶ್ವ ಏಡ್ಸ್ ದಿನದ ಘೋಷವಾಕ್ಯ ಏನು? ವಿಶ್ವ ಏಡ್ಸ್ ದಿನದ ಘೋಷವಾಕ್ಯ ಏನಿದೆ ಅಂತ ಕೇಳ್ತೇನೆ. ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಿ ಅಥವಾ ಜಾಗತಿಕ ಒಗ್ಗಟ್ಟು, ಸ್ಥಿತಿಸ್ಥಾಪಕತ್ವ ಸೇವೆಗಳು, ಸರಿಯಾದ ಹಾದಿಯನ್ನು ಹಿಡಿಯಿರಿ, ನನ್ನ ಆರೋಗ್ಯ ನನ್ನ ಹಕ್ಕು. ಇದೆ, ನನ್ನ ಆರೋಗ್ಯ ನನ್ನ ಹಕ್ಕುನೇ ವಿಶ್ವ ಏಡ್ಸ್ ದಿನದ ಘೋಷವಾಕ್ಯ ಆಗಿರ್ತದೆ. ಓಕೆನಾ? HIV ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲು, ವಿಶ್ವ ಸಾಂಕ್ರಾಮಿಕ ರೋಗದ ವಿರುದ್ಧ ಒಗ್ಗಟ್ಟನ್ನು ಪ್ರದರ್ಶಿಸಲು 1988ರಿಂದ ವಾರ್ಷಿಕವಾಗಿ ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಇದು ತಡೆಗಟ್ಟುವಿಕೆ, ಚಿಕಿತ್ಸೆ ಮತ್ತು ಆರೈಕೆಯಲ್ಲಿನ ಪ್ರಗತಿಯನ್ನು ಬಿಂಬಿಸುತ್ತದೆ ಮತ್ತು ನಡೆಯುತ್ತಿರುವ ಸವಾಲುಗಳನ್ನು ಎತ್ತಿ ತೋರಿಸುತ್ತದೆ. ಈ ದಿನವು ಏಡ್ಸ್ನಿಂದಾಗಿ ಸಾವನ್ನಪ್ಪಿದ ಜೀವಗಳನ್ನು ಸ್ಮರಿಸುತ್ತದೆ, ಆರೋಗ್ಯ ರಕ್ಷಣೆಯ ಮೇಲ್ಗಲ್ಲುಗಳನ್ನು ಆಚರಿಸುವುದು ಮತ್ತು ಜಾಗತಿಕವಾಗಿ ಜಾಗೃತಿಯನ್ನು ಮೂಡಿಸುವುದು ಇದರ ಉದ್ದೇಶವಾಗಿರುತ್ತದೆ. ಓಕೆನಾ? ಇದರದ್ದು ಈ ವರ್ಷದ ಥೀಮ್ ಏನಂದ್ರೆ ನನ್ನ ಹಕ್ಕು, ನನ್ನ ಆರೋಗ್ಯ ನನ್ನ ಹಕ್ಕು. ಓಕೆನಾ? ನನ್ನ ಆರೋಗ್ಯ ನನ್ನ ಹಕ್ಕು. ಇಲ್ಲಿ ನೋಡ್ರಿ, ನನ್ನ ಆರೋಗ್ಯ ನನ್ನ ಹಕ್ಕು. ಇದು ಕ್ವಶನ್ ಅಂಡ್ ಆನ್ಸರ್ ತಗೊಂಡೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಫಸ್ಟ್ ಕ್ವಶನ್ ಅಂಡ್ ಆನ್ಸರ್ ನೋಡ್ತಿರ್ತೀರಾ, ಇಲ್ಲಿ 4 ಆಪ್ಷನ್ ನೋಡ್ತೀರಾ. ವಿಡಿಯೋ ಪಾಸ್ ಮಾಡಿ ರೈಟ್ ಆನ್ಸರ್ ಯಾವ್ದಿದೆ ಅಂತಂದು ನಿಮಗೆ ಮನ್ಸಲ್ಲಿ ಅನ್ಕೊಂಡು ನೆಕ್ಸ್ಟ್ ಸ್ಲೈಡ್ ನೋಡಿ. ಓಕೆನಾ? ಅಂದ್ರೆ ನಿಮಗೆ ಕನ್ಫರ್ಮ್ ಆಗ್ತಾ ಹೋಗ್ತದೆ, ಓದಿರೋದು ನೆನಪಿದೆನೋ ಇಲ್ವೋ ನನಗೆ ಅಂತ. ಓಕೆನಾ? ನೆಕ್ಸ್ಟ್ 2ನೇ ಕ್ವಶನ್, ಭಾರತದಲ್ಲಿ ಅಂತಾರಾಷ್ಟ್ರೀಯ ಪ್ರಕೃತಿ ಆಧಾರಿತ ಪರಿಹಾರಗಳ ಸಮ್ಮೇಳನ ಎಲ್ಲಿ ನಡೆಯಿತು? ಅಂತಾರಾಷ್ಟ್ರೀಯ ಪ್ರಕೃತಿ ಆಧಾರಿತ ಪರಿಹಾರ ಸಮ್ಮೇಳನ ಶಿಲ್ಲಾಂಗ, ಗೌಹಾಟಿ, ಗ್ಯಾಂಗ್ಟಕ್, ಮದ್ರಾಸ್ ಅಂತ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಗೌಹಾಟಿಯಲ್ಲಿ ಅಂತಾರಾಷ್ಟ್ರೀಯ ಪರಿಹಾರ ಸಮ್ಮೇಳನ ನಡೀತೈತಿ. ಓಕೆನಾ? ಎಲ್ಲಿ? ಗೌಹಾಟಿಯಲ್ಲಿ ನಡೀತೈತಿ. ಓಕೆ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ನೇತೃತ್ವದಲ್ಲಿ ಗೌಹಾಟಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ರಕೃತಿ ಆಧಾರಿತ ಪರಿಹಾರಗಳ ಸಮ್ಮೇಳನ ಪರಿಸರ ಮಾಲಿನ್ಯತೆ ಮತ್ತು ಹವಾಮಾನ ಬದಲಾವಣೆಗಳು ಉದ್ದೇಶಿಸಿದೆ. ಓಕೆನಾ? ಇದ್ರ ಉದ್ದೇಶದಿಂದ ಗೌಹಾಟಿಯಲ್ಲಿ ನಡೆಸ್ತಾರೆ ಇದನ್ನ. ಹಂಗೆ ಮತ್ತೆ ಇದ್ರ PDF ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುವಂತಹ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಓಕೆನಾ? ಅಲ್ಲಿ ಹೋಗಿ ನೀವು ಕಲೆಕ್ಟ್ ಮಾಡ್ಕೋಬಹುದು. PDF ಬೇಕಾಗ್ತದೆ ನಿಮಗೆ. ಓಕೆನಾ? ನೆಕ್ಸ್ಟ್ 3ನೇ ಕ್ವಶನ್ ಏನಿದೆ, ಅಚನ್ಕುಮಾರ್ ಹುಲಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಏನಿದೆ, ತಮಿಳುನಾಡು, ಬಿಹಾರ್, ಛತ್ತೀಸ್ಗಢ, ಒಡಿಶಾ. ತಮಿಳುನಾಡು, ಬಿಹಾರ್, ಛತ್ತೀಸ್ಗಢ, ಒಡಿಶಾ ಅಂತ ಕೊಟ್ಟಿದ್ದೇನೆ. ಯಾವುದು? ಅಚನ್ಕುಮಾರ್ ಹುಲಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಇದು ಇರುವುದು ಛತ್ತೀಸ್ಗಢದಲ್ಲಿದೆ. ಅಚನ್ಕುಮಾರ್ ಹುಲಿ ಅಭಯಾರಣ್ಯ ಛತ್ತೀಸ್ಗಢದಲ್ಲಿದೆ. ಓಕೆನಾ? ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ,
ಮಧ್ಯಪ್ರದೇಶದಲ್ಲಿರುವಂತಹ ಕನ್ನಾ ಹುಲಿ ಸಂರಕ್ಷಿತ ಪ್ರದೇಶದಿಂದ, ಮಧ್ಯಪ್ರದೇಶದ ಕನ್ನಾ ಹುಲಿ ಸಂರಕ್ಷಿತ ಪ್ರದೇಶ ಇದೆ, ಓಕೆನಾ, ಅಲ್ಲಿಂದ ಒಂದು ಹುಲಿಯನ್ನು ಛತ್ತೀಸ್ಗಢದ ಅಚನ್ಕ್ಮಾರ್ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ 400 ಕಿಲೋಮೀಟರ್ ಪ್ರಯಾಣಿಸಿದೆ. ಒಂದು ಹುಲಿ 400 ಕಿಲೋಮೀಟರ್ ಪ್ರಯಾಣಿಸಿದೆ. ಅದಕ್ಕಾಗಿ ಅಚನ್ಕ್ಮಾರ್ ಹುಲಿ ಸಂರಕ್ಷಿತ ಪ್ರದೇಶವು ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿದೆ. ಇದನ್ನು 1975ರಲ್ಲಿ, ಅಂದ್ರೆ ಛತ್ತೀಸ್ಗಢದಲ್ಲಿರುವಂತಹ ಅಚನ್ಕ್ಮಾರ್ ಹುಲಿ ಸಂರಕ್ಷಿತ ಪ್ರದೇಶವನ್ನು 1975ರಲ್ಲಿ ಸ್ಥಾಪಿಸಲಾದ. ಇದು 2009ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ಘೋಷಿಸಲಾಯಿತು. ಇದು ಅಚನ್ಕ್ಮಾರ್ ಅಮರ್ಕಂಟಕ್ ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿ ಮತ್ತು ಕನ್ನಾ ಮತ್ತು ಬಂಧವ್ಘಾಟ್ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಕಾರಿಡಾರ್ಗಳ ಮೂಲಕ ಸಂಪರ್ಕಿಸುತ್ತದೆ. ಮಣಿಯಾರಿ ನದಿ, ಇಲ್ಲಿ ಅಚನ್ಕ್ಮಾರ್ ಅದರೊಳಗೆ ಮಣಿಯಾರಿ ನದಿಯು ಮೀಸಲು ಪ್ರದೇಶದ ಮೂಲಕ ಹರಿಯುತ್ತದೆ. ಅಂದ್ರೆ ಇಲ್ಲಿ ಮಣಿಯಾರಿ ನದಿಯು ಕೂಡ ಹರಿತೈತಂತೆ. ಈ ಅರಣ್ಯ ಉಳಿಸುತ್ತದೆ. ಮೀಸಲು ಪ್ರದೇಶವು ಬೈಗಾ ಬುಡಕಟ್ಟು, ಇಲ್ಲಿ ಮತ್ತೆ ಬೈಗಾ ಬುಡಕಟ್ಟು ಜನಾಂಗವನ್ನು ಕೂಡ ಹೊಂದಿದೆ. ವಿಶೇಷ ದುರ್ಬಲ ವರ್ಗದ ಬುಡಕಟ್ಟು ಗುಂಪುಗಳು ಆಗಿದೆ. ಇದು ಅದರ ಪ್ರಮುಖ ಪ್ರದೇಶದಲ್ಲಿ 25 ಹಳ್ಳಿಗಳನ್ನು ಹೊಂದಿದೆ. ನೋಡಿ, ಒಂದು ಕ್ವಶನ್ ಅಲ್ಲಿ ಎಷ್ಟು ಇನ್ಫಾರ್ಮೇಶನ್ ಕಲೆ ಹಾಕಿದ್ದಾರೆ, ಓಕೆನಾ. ಇಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ ನಾನು. ನೀವ್ ಹೆಂಗ್ ಕ್ಯಾಪ್ಚರ್ ಮಾಡ್ಕೊಳ್ತಿರೋ, ಅದ್ ಬರೋದು ಇಟ್ಕೊಳ್ತಿರೋ, PDF ಪ್ರಿಂಟ್ ತಕೊಂಡ್ ಓದ್ತಿರೋ ನನಗೆ ಗೊತ್ತಿಲ್ಲ. ನಾನಂತರ ಹೇಳೋದಂತ ಹೇಳೀನಿ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ಏನಿದೆ, ವಿಶ್ವ ಸಾಗರ ತಂತ್ರಜ್ಞಾನ ಸಮ್ಮೇಳನ ಅತಿಥಿಯ ದೇಶ ಯಾವುದು? 2024ರಲ್ಲಿ ನಡೆದಂತಹ ವಿಶ್ವಸಾಗರ ತಂತ್ರಜ್ಞಾನ ಸಮ್ಮೇಳನದ ಎಲ್ಲಿ ನಡೀತೈತಿ ಅಂತ ಕೇಳ್ತಿದ್ದೇನೆ. ನವದೆಹಲಿ, ಹೈದರಾಬಾದ್, ಚೆನ್ನೈ, ಭೂಪಾಲ್. ನವದೆಹಲಿ, ಹೈದರಾಬಾದ್, ಚೆನ್ನೈ, ಭೂಪಾಲ್ ಅಂತ ಕೊಟ್ಟಿದ್ದೇನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು? ಚೆನ್ನೈಯಲ್ಲಿ ನಡೀತದೆ. ಡಿಸೆಂಬರ್ 4ರಿಂದ 6ರವರೆಗೆ 2024ರಲ್ಲಿ ಚೆನ್ನೈನಲ್ಲಿ ನಡೆದಂತಹ ವಿಶ್ವ ಕಡಲ ತಂತ್ರಜ್ಞಾನ ಸಮ್ಮೇಳನ ಇದು 15 ವರ್ಷಗಳ ಭಾರತಕ್ಕೆ ಮೊದಲ ಬಾರಿಗೆ ಮರಳುತ್ತಿದೆ. ಹಿಂದಿನ ಅಂದ್ರೆ 15 ವರ್ಷ ಆದ್ಮೇಲೆ ಈ ಸಮ್ಮೇಳನ ಭಾರತದಲ್ಲಿ ನಡೀತಿದೆ ಅಂತೆ. ಅದಕ್ಕೆ ಇದು ಜಾಸ್ತಿ ನ್ಯೂಸ್ ಅಲ್ಲಿ ಇದೆ. ಓಕೆ, ಹಿಂದಿನ ಕಾರ್ಯಕ್ರಮ ಲಾಸ್ಟ್ ಟೈಮ್ 15 ವರ್ಷದಿಂದ ಎಲ್ಲಿ ನಡೀತು? ಇದು ಮುಂಬೈಯಲ್ಲಿ ನಡೆದಿತ್ತಂತ. ಈ ಸಮ್ಮೇಳನವನ್ನು ಹವಾಮಾನ ಬದಲಾವಣೆ, ಸುಸ್ಥಿರ ಮತ್ತು ಕಡಲ ಉದ್ಯಮದ ಮೇಲೆ ಪರಿಣಾಮ ಬೀರುವ ಭೌಗೋಳಿಕ ರಾಜಕೀಯ ಚಲನಶೀಲತೆಯಂತಹ ನಿರ್ಣಾಯಕ ವಿಷಯಗಳನ್ನು ಒಳಗೊಂಡಿದೆ. ಕೊನೆಯ ಆವೃತ್ತಿ ಏಪ್ರಿಲ್ 2022ರ ಕೋಪೆನ್ಹೆಗ್ನಲ್ಲಿ ನಡೆಯಿತು. ಓಕೆನಾ, ಕೊನೆಯ ಆವೃತ್ತಿ ಕೋಪೆನ್ಹೆಗ್ನಲ್ಲಿ ನಡೆದಿತ್ತಂತೆ. ಅದರ ನೆಕ್ಸ್ಟ್ ಎಲ್ಲಿ ನಡೆದಿದೆ? 2023ರಲ್ಲಿ ಕೋಪೆನ್ಹೆಗು, 2024ರಲ್ಲಿ ಚೆನ್ನೈನಲ್ಲಿ, ಅಂದ್ರೆ ನಮ್ಮ ದೇಶದಲ್ಲಿ ನಡೆದೈತಿ. ಓಕೆನಾ, ಶಾಂಘೈ ಹೋಸ್ಟಾನ್ ಮತ್ತು ಸೆಂಟ್ ಪೀಟರ್ಬರ್ಗ್ ಸೇರಿದಂತೆ ಅತಿಥಿಯ ಭಾಗವಾಗಿದ್ದವು ಲಾಸ್ಟ್ ಟೈಮ್ 2022 ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಪಶ್ಚಿಮ ಬಂಗಾಳವನ್ನು ಪಾರಂಪರಿಕ ಪ್ರವಾಸೋದ್ಯಮ ಪ್ರಮುಖ ತಾಣವೆಂದು ಘೋಷಿಸಿದೆ? ವಿಶ್ವಸಂಸ್ಥೆ, ಯುನೆಸ್ಕೋ, UNWTO, IATA ಅಂತ ಹೇಳಿದ್ರೆ ಇದೆಲ್ಲರೂ ಗೊತ್ತೇ ಇರುತ್ತೆ. ಪಾರಂಪರಿಕ ಘೋಷಣೆ ಮಾಡೋದು ಯುನೆಸ್ಕೋ ಅಂತ. ಇದು ಪಶ್ಚಿಮ ಬಂಗಾಳ ಯುನೆಸ್ಕೋ ಪಾರಂಪರಿಕ ಪ್ರವಾಸೋದ್ಯಮಕ್ಕೆ ಪ್ರಮುಖ ತಾಣವೆಂದು ಘೋಷಿಸಿದೆ. ಇದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಧಾರ್ಮಿಕ ಪರಂಪರೆ ಮತ್ತು ಚಹಾ ಪ್ರವಾಸೋದ್ಯಮ ರಾಜ್ಯದ ಪ್ರಗತಿ ಎತ್ತಿ ತೋರಿಸಿದರು. ಈ ಪ್ರವಾಸೋದ್ಯಮ ಉತ್ತೇಜಿಸಿದ ಮತ್ತು ಯುವಕರಿಗೆ ಸಾವಿರಾರು ಉದ್ಯೋಗಗಳು ಸೃಷ್ಟಿಸಿದವೆ. ಹಾಗೆ ಪಶ್ಚಿಮ ಬಂಗಾಳವು ಸಾಂಪ್ರದಾಯಿಕವಾಗಿ ಧಾರ್ಮಿಕವಾಗಿ ತಾಣಗಳನ್ನು ಮತ್ತು ಪಾರಂಪರಿಕ ತಾಣಗಳು ಹೆಚ್ಚಿಸುವಂತಹ ಗಮನಹರಿಸುತ್ತದೆ. ರಾಜ್ಯದ ಪ್ರಯತ್ನಗಳು ತನ್ನ ಪ್ರವಾಸೋದ್ಯಮ ವಲಯವನ್ನು ಉನ್ನತೀಕರಿಸುತ್ತದೆ. ಇದು ಭಾರತದ ಪ್ರವಾಸೋದ್ಯಮ ಉದ್ಯಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಹೇಳಿದಾನೆ. ಓಕೆನಾ, ಇಷ್ಟು ಡೀಟೇಲ್ ಸಾಕಂತ ಅನಿಸ್ತದೆ. ಓಕೆ, ನೆಕ್ಸ್ಟ್ ವಾಯು ಗುಣಮಟ್ಟ ದತ್ತಾಂಶ ಅಂತಾರಾಷ್ಟ್ರೀಯ ಸಮಗ್ರ ಪರ್ವತ ಅಭಿವೃದ್ಧಿ ಕೇಂದ್ರ ಇತ್ತೀಚೆಗೆ ಪ್ರಾರಂಭಿಸಿದ ವೇದಿಕೆ ಹೆಸರೇನು? ಅಂದ್ರೆ ಇತ್ತೀಚೆಗೆ ಪ್ರಾರಂಭ ಮಾಡಿದ ವೇದಿಕೆ ಹೆಸರೇನು ಅಂತ ಕೇಳಿದಾನೆ. ಅಷ್ಟೇ ಆಪ್ಷನ್ ಏನ್ ಕೊಟ್ಟಿದ್ದಾನೆ? ವಾಯು ಗುಣಮಟ್ಟದ ಡ್ಯಾಶ್ ಬೋರ್ಡ್, ಜಾಗತಿಕ ವಾಯು ಮಾಲಿನ್ಯ ಸೂಚ್ಯಂಕ, ಆಮೇಲೆ ನೆಕ್ಸ್ಟ್ ಮಾಲಿನ್ಯ ಟ್ರ್ಯಾಕರ್ ಪ್ರೋ, ಆಮೇಲೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ವಾಯು ಮಾಲಿನ್ಯ ಗುಣಮಟ್ಟ ಡ್ಯಾಶ್ ಬೋರ್ಡ್ ಅಂತ ಇದೆ ಅಲ್ವಾ, ಅದೇ. ಓಕೆನಾ, ಇದು ನೆಕ್ಸ್ಟ್ 2025ರಲ್ಲಿ ಮಹಿಳಾ T20 ಅಂಧರ ವಿಶ್ವಕಪ್ ಅನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗುತ್ತದೆ? 2025ರ ಮಹಿಳಾ T20 ಅಂಧರ ವಿಶ್ವಕಪ್ ಅನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗುತ್ತದೆ? ಭಾರತ, ಆಫ್ರಿಕಾ, ಶ್ರೀಲಂಕಾ, ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾನೆ. ರೈಟ್ ಆನ್ಸರ್ ಇದಕ್ಕೆ ಭಾರತ ಅಂತ ಬಂತಂದ್ರೆ ನಮ್ ದೇಶ ಬಂತು, ನಮ್ ರಾಜ್ಯ ಬಂತಂದ್ರೆ ಅದು ನಮ್ ಸ್ಟೇಟ್ ಎಕ್ಸಾಮ್ಸ್ಗೆ, ನಮ್ಮ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಅದು. ಓಕೆನಾ, ಭಾರತ ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ. ಓಕೆನಾ, ಇದು ಭಾರತದಲ್ಲಿ 2025ರಲ್ಲಿ ಉದ್ಘಾಟನೆ ಆದ ಮಹಿಳಾ T20 ಅಂಧರ
ಅಂಧರ ಕ್ರಿಕೆಟ್ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ. ಇದರ 11 ದೇಶಗಳು ಪ್ರತಿನಿಧಿಗಳಾಗಿ ಭಾಗವಹಿಸಲು ಮುಲ್ತಾನ್ನಲ್ಲಿ ನಡೆದ ಅಂಧರ ವಿಶ್ವಕಪ್ ಕ್ರಿಕೆಟ್ ಮಂಡಳಿಯ ವಾರ್ಷಿಕ ಮಹಾಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲಿ ನಡೆದಿದೆ ಈ ಸಭೆ? ಮುಲ್ತಾನ್ನಲ್ಲಿ ನಡೆದಿದೆ. ಕಳೆದ ವರ್ಷ ಭಾರತಕ್ಕೆ ಆತಿಥ್ಯ ವಹಿಸುವ ಹಕ್ಕುಗಳನ್ನು ನೀಡಲಾಗಿತ್ತು. ಆದರೆ ಭದ್ರತಾ ಕಾಳಜಿಯಿಂದ ಭಾರತದ ಪಾಕಿಸ್ತಾನ ನಡುವೆ ನಡೆದ ಪುರುಷರ ಟಿ20 ಅಂಧರ ಕ್ರಿಕೆಟ್ ವಿಶ್ವಕಪ್ನಿಂದ ಹಿಂದೆ ಸರಿದ ನಂತರ ಈ ಕಾರ್ಯಕ್ರಮ ಮಹತ್ವವನ್ನು ಪಡೆದಿದೆ. ಕ್ರೀಡೆಗಳಲ್ಲಿಯೇ ವಿಶೇಷವಾಗಿ ದೃಷ್ಟಿಹೀನ ಕ್ರೀಡಾಪಟುಗಳಿಗೆ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವ ಭಾರತದ ಬದ್ಧತೆಯನ್ನು ಈ ಕಾರ್ಯಕ್ರಮವು ಎತ್ತಿ ತೋರಿಸುತ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ನವದೆಹಲಿಯಲ್ಲಿ ನಡೆದ 16ನೇ ಗೃಹ ಶೃಂಗಸಭೆಯ ಉದ್ದೇಶವೇನು, ವಿಶೇಷವೇನು, ಅದರ ಏನದ್ರದ್ದು ವಿಶೇಷ ಅಂತ ಕೇಳಿದಾನೆ. ನಿರ್ಮಿತ ಪರಿಸರದಲ್ಲಿ ಹವಾಮಾನ ಪ್ರಕ್ರಿಯೆ ವೇಗಗೊಳಿಸುವುದು, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕತ್ವ ಸಮುದಾಯ, ಸುಸ್ಥಿರ ಆವಸ್ಥಾನಗಳ ಪಾಲುದಾರಿಕೆ, ಸಮಗ್ರ ಸುಸ್ಥಿರ ವಿಧಾನ ಅಂತ ಕೊಟ್ಟಿದ್ದಾನೆ. ರೈಟ್ ಆನ್ಸರು ನಿರ್ಮಿತ ಪರಿಸರದಲ್ಲಿ ಹವಾಮಾನ ಕ್ರಿಯೆಯನ್ನು ವೇಗಗೊಳಿಸುವಿಕೆ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಓಕೆನಾ. ನಿರ್ಮಿತ ಪರಿಸರ ಹವಾಮಾನ ಕ್ರಿಯೆಯನ್ನು ವೇಗಗೊಳಿಸುವುದು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸಿದ 16ನೇ ಗೃಹ ಶೃಂಗಸಭೆ ನವದೆಹಲಿಯಲ್ಲಿ ನಡೆಯಿತು. ಇದು ನಿರ್ಣಯದಲ್ಲಿ ಸುಸ್ಥಿರ ನಗರ ಅಭಿವೃದ್ಧಿ ಮತ್ತು ಹವಾಮಾನ ಸ್ಥಿತಿಸ್ಥಾಪಕವನ್ನು ಚರ್ಚಿಸಲು ನಾಯಕರು ಮತ್ತು ತಜ್ಞರನ್ನು ಒಟ್ಟುಗೊಳ್ಳುತ್ತದೆ. 2023ರ ಜಾಗತಿಕ ಹವಾಮಾನ ಬದ್ಧತೆಗಾಗಿ ನಿರ್ಮಿತ ಪರಿಸರದಲ್ಲಿ ಸ್ಥಿರತೆಯನ್ನು ಪ್ರಾಮುಖ್ಯತೆಯನ್ನು ಮತ್ತು 2050ರ ವೇಳೆಗೆ ಇಂಗಾಲ ಮುಕ್ತಗೊಳಿಸುವಿಕೆಯನ್ನು ಈ ಶೃಂಗಸಭೆಯಲ್ಲಿ ಎತ್ತಿ ತೋರಿಸಿದೆ. ಓಕೆನಾ. ಯಾವುದರಲ್ಲಿ? ನಿರ್ಮಿತ ಪರಿಸರ ಹವಾಮಾನ ಕ್ರಿಯೆ ಎಂಬ ವಿಶೇಷವನ್ನ ಮಾಡಿರುವಂತಹ 16ನೇ ಗೃಹ ಶೃಂಗಸಭೆಯಲ್ಲಿ ಓಕೆನಾ ಇಂಗಾಲ ಮುಕ್ತಗೊಳಿಸುವಿಕೆಯನ್ನು ಈ ಶೃಂಗಸಭೆಯಲ್ಲಿ ಎತ್ತಿ ತೋರಿದೆ. ಇದು ಭಾರತದ ವಿಕಸಿತ ಭಾರತ 2024ರ ದೃಷ್ಟಿಕೋನ ಹೊಂದಿರುತ್ತದೆ. ಇದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಗತಿಯೊಂದಿಗೆ ಸುಸ್ಥಿರತೆಯನ್ನು ಸಂಯೋಜಿಸುತ್ತದೆ. ಗೃಹ ಶೃಂಗಸಭೆಯ ಸಮಗ್ರ ಆವಸ್ಥಾನದ ಮೌಲ್ಯಮಾಪನಕ್ಕೆ ಹಸಿರು ರೇಟಿಂಗ್ ಅನ್ನು ಸೂಚಿಸುತ್ತದೆ ಅಂತ ಹೇಳಿದಾನೆ. ಓಕೆ, ನೆಕ್ಸ್ಟ್ 9ನೇ ಕ್ವಶನ್ ಹೇಳಿದೆ, ಡಿಜಿಟಲ್ ಅಗ್ರಿಕಲ್ಚರಲ್ ಮಿಷನ್ ಅಡಿಯಲ್ಲಿ 25% ರೈತರ ಐಡಿಗಳನ್ನು ದೇಶದಲ್ಲಿ ಮೊದಲು ಯಾವ ರಾಜ್ಯ ಕೊಟ್ಟಿದೆ ಅಂತ ಹೇಳಿದಾನೆ. ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್, ಒಡಿಶಾ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಗುಜರಾತ್ ಅಲ್ಲಿ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 2024ರಲ್ಲಿ ಇದು ಸ್ಟಾರ್ಟ್ ಆಗಿದೆ. ಏನಂದ್ರೆ ಡಿಜಿಟಲ್ ಕೃಷಿ ಅಡಿಯಲ್ಲಿ ತನ್ನ ಗುರಿಯನ್ನು ಹೊಂದುವುದು, ರೈತರಿಗೆ 25% ಅಷ್ಟು ಜನರಿಗೆ ರೈತರ ಐಡಿಗಳನ್ನು ಕೊಡುವುದು, ರೈತರ ಐಡಿಗಳನ್ನು ಉತ್ಪಾದಿಸುವುದು ಮೊದಲ ರಾಜ್ಯ ಗುಜರಾತ್ ಆಗಿದೆ. ಯಾವುದು? ಮೊದಲ ರಾಜ್ಯ ಗುಜರಾತ್. ರೈತರ ಐಡಿಗಳ ಆಧಾರಿತ ಅನನ್ಯ ಡಿಜಿಟಲ್ ಗುರುತಿಸುವಿಕೆ ನೈಜ ಸಮಯವನ್ನು ನವೀಕರಣಗಳಿಗಾಗಿ ರಾಜ್ಯ ಭೂ ದಾಖಲೆಗಳ ಕ್ರಿಯಾತ್ಮಕವಾಗಿ ಲಿಂಕ್ ಮಾಡಲಾಗಿದೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಅಸ್ಸಾಂ ಇತರ ರಾಜ್ಯಗಳು ಸಹ ರೈತರ ಐಡಿಯನ್ನು ಉತ್ಪಾದನೆಯನ್ನು ಪ್ರಾರಂಭಿಸುತ್ತವೆ ಅಂತ ಹೇಳಿದಾನೆ. ಓಕೆ, ನೆಕ್ಸ್ಟ್, ಯಾವ ದೇಶದ ಆಳ ಸಮುದ್ರದ ಹವಳದ ದಿಬ್ಬಗಳಲ್ಲಿ ಇತ್ತೀಚೆಗೆ ಹೊಸ ಜಾತಿಯ ಯಾವುದು ಡ್ಯಾಮ್ ಶೆಲ್ಫಿಶ್ ಎಂಬ ಪತ್ತೆಯಾಗಿದೆ? ಯಾವುದು? ಆಸ್ಟ್ರೇಲಿಯಾನೋ, ಇಂಡೋನೇಷಿಯಾನೋ, ಫಿಲಿಪೈನ್ಸೋ, ಮಾಲ್ಡೀವ್ಸೋ ಅಂತ ಅಂದ್ರೆ ಪತ್ತೆಯಾಗಿರೋದು ಮಾಲ್ಡೀವ್ಸ್ ಅಲ್ಲಿ. ಎಲ್ಲಿ? ಮಾಲ್ಡೀವ್ಸ್. ನೆಕ್ಸ್ಟ್, ಮಾಲ್ಡೀವ್ಸ್ ನಿಂದ ಇತ್ತೀಚೆಗೆ ಡ್ಯಾಮ್ ಶೆಲ್ಫಿಶ್ ಎಂಬ ಹೊಸ ಜಾತಿಯ ಕಂಡುಹಿಡಿದರೆ. ಡ್ಯಾಮ್ ಶೆಲ್ಫಿಶ್ ಎಂಬುದು ಪೋಮೊಸೆಂಟ್ರಿಡೆ ಕುಟುಂಬಕ್ಕೆ ಸೇರಿದ ಸಣ್ಣ ಉಷ್ಣವಲಯದ ಸಮುದ್ರ ಮೀನು. ಇದು ಒಂದು ಮೀನಾಗಿದ್ದು ಅಟ್ಲಾಂಟಿಕ್ ಮತ್ತು ಇಂಡೋ ಪೆಸಿಫಿಕ್ ಸಾಗರಗಳಲ್ಲಿ ಕಂಡುಬರುತ್ತದೆ. ಇವು ಆಳವಾದ ದೇಹವನ್ನು ಹೊಂದಿದ್ದು ಪೋಲ್ಡ್ ಬಾಲ್ಗಳನ್ನು ಹೊಂದಿದ್ದು ಮತ್ತು ಸಿಕ್ಲಿಡ್ ಗಳನ್ನು ಹೋಲುತ್ತವೆ. ಈ ಸಾಮಾನ್ಯವಾಗಿ ಕೆಂಪು, ಕಿತ್ತಳೆ, ಹಳದಿ, ನೀಲಿ ಬಣ್ಣಗಳ ಪ್ರಕಾಶಮಾನವಾಗುವ ಬಣ್ಣಗಳನ್ನು ಹೊಂದಿರುತ್ತವೆ ಮತ್ತು ಹೆಚ್ಚಿನ 15 ಸೆಂಟಿಮೀಟರ್ಗಿಂತ ಕಡಿಮೆ ಉದ್ದ ಇರುತ್ತವೆ. ಡ್ಯಾಮ್ ಶೆಲ್ಫಿಶ್ ಸಸ್ಯಾಹಾರಿಗಳು, ಸರ್ವಭಕ್ಷಕಗಳು ಅಥವಾ ಮಾಂಸಾಹಾರಿಗಳಾಗಿರಬಹುದು. ಸಸ್ಯಗಳು ಅಥವಾ ಸಣ್ಣ ಪ್ರಾಣಿಗಳು ತಿನ್ನುತ್ತವೆ. ಅವು ಹೆಚ್ಚಾಗಿ ಬಂಡೆಗಳಲ್ಲಿ ವಾಸಿಸುತ್ತವೆ. ಕೆಲವು ಎನಿಮೋನ್ ಮೀನುಗಳಂತೆ ಸಮುದ್ರ ಎನಿಮೋನ್ಗಳ ಕುಟುಕು ಗ್ರಹಣಗಳಂತಹ ನಡುವೆ ವಾಸಿಸುತ್ತವೆ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್, ವೇರ್ ವಾಸ್ ದ ರೈಸಿಂಗ್ ರಾಜಸ್ಥಾನ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸಮಿಟ್ 2024? ಎಲ್ಲಿ ನಡೆದಿದೆ ರೈಸಿಂಗ್ ರಾಜಸ್ಥಾನ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸಮಿಟ್ ಎಲ್ಲಿ ನಡೆದಿದೆ 2024ರಲ್ಲಿ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಜೈಪುರದಲ್ಲಿ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜೈಪುರದ ರೈಸಿಂಗ್ ರಾಜಸ್ಥಾನದ ಜಾಗತಿಕ ಹೂಡಿಕೆ ಶೃಂಗಸಭೆಯನ್ನು ಉದ್ಘಾಟಿಸಿದರು. ರಾಜಸ್ಥಾನವು ಪ್ರಮುಖ ಹೂಡಿಕೆ ಕೇಂದ್ರವಾಗಿದೆ ಎಂದು ಪ್ರದರ್ಶಿಸಿದರು. ರಾಜಸ್ಥಾನವು ತನ್ನ ಶ್ರೀಮಂತ ಸಂಪನ್ಮೂಲಗಳು, ಪರಂಪರೆ ಮತ್ತು ಕೌಶಲ್ಯಪೂರ್ಣ ಯುವಕರನ್ನು ಹೊಂದಿದ್ದು ಮೂಲಸೌಕರ್ಯ ಉತ್ಪಾದನೆ ಮತ್ತು ಪ್ರವಾಸೋದ್ಯಮದಲ್ಲಿ ಅವಕಾಶವನ್ನು ನೀಡುತ್ತದೆ ಅಂತಂದು ಇದರಲ್ಲಿ ಹೇಳಿದ್ದಾರೆ. ಓಕೆನಾ. ಇದರಲ್ಲಿ ಮತ್ತೆ ಅವರು MSME ಬೆಂಬಲಿಸ್ತಾರೆ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್, ಇತ್ತೀಚೆಗೆ ತನ್ನ 60 ಮೊಟ್ಟೆಗಳನ್ನು ಇಟ್ಟ ವಿಶ್ವದ ಅತ್ಯಂತ ಹಳೆಯ ಹಕ್ಕಿಯ ಹೆಸರು ಏನಂತ ಕೇಳಿದಾನೆ.
ಅತ್ಯಂತ ಹಳೆಯ ಹಕ್ಕಿ, ಯಾಕಂದ್ರೆ 60 ಮೊಟ್ಟೆ ಇಟ್ಟಿದೆ ಅಂತದ್ದು. ಅಂತ ಹಕ್ಕಿ ಹೆಸರು ಲೇಸಿನ್ ಕಡಕೋಳಿ, ಕಡಲು ಕೋಳಿ, ಲೇಸಿನ್ ಕಡಲು ಕೋಳಿ. ಇದು 73 ವಯಸ್ಸಿನ ಲೇಸಿನ್ ಕಡಲು ಕೋಳಿ ವಿಸ್ಟಮ್ ವಿಶ್ವದ ಅತ್ಯಂತ ಹಳೆಯ ಕಾಡು ಪಕ್ಷಿಯಾಗಿದ್ದು ತನ್ನ 60ನೇ ಮೊಟ್ಟೆಯನ್ನು ಇಟ್ಟಿದೆ. ಲೇಸಿನ್ ಕಡಕೋಳಿಯು ಉತ್ತರ ಪೆಸಿಫಿಕ್ ನಲ್ಲಿ ವಾಸಿಸುವ ದೊಡ್ಡ ಸಮುದ್ರ ಪಕ್ಷಿಯಾಗಿದೆ ಅಂತಿದೆ. ಇದು ವಾಸಿಸುವ ದೊಡ್ಡ ಸಮುದ್ರದ ಪಕ್ಷಿಯಾಗಿದೆ. ಓಕೆ, ನೆಕ್ಸ್ಟ್ ಸುದ್ದಿಯಲ್ಲಿ ಕಂಡುಬರುವ ವೊರೋನೆಜ್ ರಾಡರ್ ಯಾವ ದೇಶದ ರಕ್ಷಣಾ ವ್ಯವಸ್ಥೆಯ ಭಾಗವಿದೆ? ವೊರೋನೆಜ್ ರಾಡರ್ ಎಂಬುದು ಏನಂದ್ರೆ ಇದೊಂದು ರಕ್ಷಣಾ ವ್ಯವಸ್ಥೆ. ಯಾವ ದೇಶದದು ಅಂತ ಕೇಳಿದ್ರೆ ಭಾರತನೋ, ಫ್ರಾನ್ಸೋ, ಇಸ್ರೇಲೋ ಅಥವಾ ರಷ್ಯಾನೋ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಇದು ರಷ್ಯಾದಿದು. ಓಕೆನಾ, ರಷ್ಯಾದ ಇದು ರಕ್ಷಣಾ ವ್ಯವಸ್ಥೆ ಇದು ರಷ್ಯಾದು. ಓಕೆನಾ, ನೆಕ್ಸ್ಟ್ ವಿಶ್ವ ಸೌರ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡ್ತತೆ? 2024ರಲ್ಲಿ ವಿಶ್ವ ಸೌರ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಓಕೆನಾ, ವಿಶ್ವ ಬ್ಯಾಂಕು ಅಥವಾ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ಕೇಳ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇದನ್ನ ಬಿಡುಗಡೆ ಮಾಡುತ್ತೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ವಿಶ್ವ ವರದಿಯನ್ನು 2024ರ ಜಾಗತಿಕ ಸೌರಶಕ್ತಿ ತ್ವರಿತ ಬೆಳವಣಿಗೆಯನ್ನು ಎತ್ತಿ ತೋರಿಸುತ್ತದೆ. ಜಾಗತಿಕ ಬೆಳವಣಿಗೆ ಸೌರ ಸಾಮರ್ಥ್ಯ 2000ರಲ್ಲಿ 22 ಗಿಗಾವಾಟ್ 2023ರಲ್ಲಿ 1419 ಗಿಗಾವಾಟ್ ಏರಿತು. 36% ಸಂಯುಕ್ತ ವಾರ್ಷಿಕ ಬೆಳವಣಿಗೆ ದರದೊಂದಿಗೆ ಸೌರಶಕ್ತಿಯು ಈಗ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಸೇರ್ಪಡೆಗಳಲ್ಲಿ 75% ಕೊಡುಗೆ ನೀಡುತ್ತದೆ. ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಕ್ವಾಂಟಮ್ ಡಾಟ್ ಸೌರಕೋಶಗಳು, ಸ್ವಯಂ ಗುಣಪಡಿಸುವ ಸೌರ ಫಲಕಗಳು, ಸೌರ ಚಾಲಿತ ಪೈಟೋ ಮೈನಿಂಗ್ ಮತ್ತು ಸೌರ ಪವರ್ಗಳ ಬ್ಲಾಕ್ಗಳು ಸೇರಿವೆ ಅಂತ ಹೇಳ್ತಾನೆ. ಓಕೆನಾ, ನೆಕ್ಸ್ಟ್ ಆರೋಗ್ಯಕ್ಕಾಗಿ ಜಾಗತಿಕ ಖರ್ಚು ಸಾಂಕ್ರಾಮಿಕ ರೋಗದಿಂದ ಹೊರಹೊಮ್ಮುವಿಕೆ ಎಂಬ ಶೀರ್ಷಿಕೆ ವರದಿಯನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂದ್ರೆ ಕೆಳಗೊಂದು ಯಾವುದೋ ಸಂಸ್ಥೆ ಆರೋಗ್ಯಕ್ಕಾಗಿ ಜಾಗತಿಕ ಖರ್ಚು ಸಾಂಕ್ರಾಮಿಕ ರೋಗದಿಂದ ಹೊರಹೊಮ್ಮುವಿಕೆ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡೈತಂತೆ. ಅದು ಯಾವ ಸಂಸ್ಥೆ ಬಿಡುಗಡೆ ಮಾಡೈತಿ ಇದನ್ನ ಅಂತ ಕೇಳಿದ್ದೇನೆ. ವಿಶ್ವ ಆಹಾರ ಕಾರ್ಯಕ್ರಮನೋ ಅಥವಾ ವಿಶ್ವ ಜನಸಂಖ್ಯಾ ನಿಧಿನೋ ಅಥವಾ ವಿಶ್ವ ಬ್ಯಾಂಕೋ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆನೋ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ವಿಶ್ವ ಆರೋಗ್ಯ ಸಂಸ್ಥೆ WHO ಇದನ್ನ ಬಿಡುಗಡೆ ಮಾಡೈತಿ. ಓಕೆನಾ, ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಆರೋಗ್ಯಕ್ಕಾಗಿ ಜಾಗತಿಕ ಖರ್ಚು ಸಾಂಕ್ರಾಮಿಕ ರೋಗದ ಹೊರಹೊಮ್ಮುವಿಕೆ ಎಂಬ ಶೀರ್ಷಿಕೆ ವರದಿಯನ್ನು ಬಿಡುಗಡೆ ಮಾಡಿತು. ಕೋವಿಡ್-19 ಸಾಂಕ್ರಾಮಿಕ ರೋಗದ 3ನೇ ವರ್ಷದ 2022ರಲ್ಲಿ ಜಾಗತಿಕ ಆರೋಗ್ಯ ವೆಚ್ಚವನ್ನು ವರದಿ ವಿಶ್ಲೇಷಿಸಿದೆ. ಸಾಂಕ್ರಾಮಿಕ ಸಮಯದಲ್ಲಿ ಅದರ ಉತ್ತುಂಗದಿಂದ ಆರೋಗ್ಯ ವೆಚ್ಚದಲ್ಲಿ ಕುಸಿತವನ್ನು ಇದು ಬಹಿರಂಗಪಡಿಸಿತು. ಇದು ಜಾಗತಿಕ ಆರೋಗ್ಯ ವೆಚ್ಚವು $9.8 ಟ್ರಿಲಿಯನ್ ಆಗಿದ್ದು ಇದು ಜಾಗತಿಕ GDPಯ 9.9ಕ್ಕೆ ಸರಿಸಮವಾಗಿರುತ್ತದೆ. ನೆಕ್ಸ್ಟ್ 16ನೇ ಕ್ವಶನ್ ಏನಿದೆ, ಯಾವ ರಾಜ್ಯ ಸರ್ಕಾರವು ಇಂದಿರಾ ಗಾಂಧಿ ಸುಖ್ ಶಿಕ್ಷಾ ಯೋಜನೆಯನ್ನು ಪ್ರಾರಂಭಿಸಿದೆ? ಒಂದು ರಾಜ್ಯದಲ್ಲಿ ಇಂದಿರಾ ಗಾಂಧಿ ಸುಖ್ ಶಿಕ್ಷಾ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಅದು ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ಅಂತ ಕೇಳ್ತಿದ್ದೇನೆ. ಹಿಮಾಚಲ ಪ್ರದೇಶ ಅಥವಾ ಗುಜರಾತ್, ಪಂಜಾಬ್, ಒಡಿಸ್ಸಾ ಅಂತಂದ್ರೆ ಇದರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮಾಡಿದ್ದಾರೆ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖ್ ಶಿಕ್ಷಾ ಎಂಬ 2 ವರ್ಷದ ಪೂರ್ಣಗೊಂಡ ಸಂದರ್ಭದಲ್ಲಿ 6 ಕಲ್ಯಾಣ ಯೋಜನೆಗಳನ್ನು ಪ್ರಾರಂಭಿಸಿದರು. ಬಿಲಾಸ್ಪುರ್ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಇದು ಫಲಾನುಭವಿಗಳು ಆರ್ಥಿಕ ನೇರವಾಗಿ ವಿತರಿಸಲಾಗುತ್ತೆ. ಇದರ ಪ್ರಮುಖ ಯೋಜನೆ ಅಂದ್ರೆ ಇಂದಿರಾ ಗಾಂಧಿ ಸುಖ್ ಶಿಕ್ಷಾ ಯೋಜನೆಯನ್ನು 5145 ಫಲಾನುಭವಿಗಳಿಗೆ ಮಾಡಿದ್ದಾರೆ ಅಂತ. ಇದರಲ್ಲಿ ಅರ್ಹತೆ ಏನಂದ್ರೆ 18 ವರ್ಷದೊಳಗಿನ ಅರ್ಹ ಮಕ್ಕಳು ಮಾಸಿಕ ₹1000 ಕೊಡೋದು ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡೋದು ಇದರ ಉದ್ದೇಶವಾಗಿರ್ತದೆ. ಓಕೆನಾ, ನೆಕ್ಸ್ಟ್ ಇಮ್ಯಾಜಿಂಗ್ ಎಕ್ಸ್ರೇ ಪೊಲರಿಮೆಟ್ ಎಕ್ಸಪ್ಲೋರರ್ ಯಾವ ಬಾಹ್ಯಾಕಾಶ ಸಂಸ್ಥೆಯ ಜಂಟಿ ಧ್ಯೇಯವಾಗಿದೆ ಅಂತ ಹೇಳಿದ್ದೇನೆ. ಇದು ಒಂದು ಧ್ಯೇಯ. ಇದು ಯಾವುದು? ಇಮೇಜಿಂಗ್ ಎಕ್ಸ್ರೇ ಪೊಲರಿಮೆಟ್ರಿ ಎಕ್ಸಪ್ಲೋರರ್ ಯಾವ ಬಾಹ್ಯಾಕಾಶ ಸಂಸ್ಥೆಯ ಜಂಟಿ ಧ್ಯೇಯವಾಗಿದೆ? ಯಾವ 2 ಬಾಹ್ಯಾಕಾಶ ಸಂಸ್ಥೆಯ ಜಂಟಿ ಧ್ಯೇಯವಾಗಿದೆ ಅಂತ ಹೇಳಿದ್ದೇನೆ. ನಾಸಾ ಪ್ಲಸ್ AIS, ನಾಸಾ ಪ್ಲಸ್ ASI. ಓಕೆನಾ, ನೆಕ್ಸ್ಟ್ ಇಸ್ರೋ ಪ್ಲಸ್ CNSA. ನೆಕ್ಸ್ಟ್ ISI ಪ್ಲಸ್ CNSA ಇವಿಷ್ಟನು. ಆಮೇಲೆ ಇಸ್ರೋ ಪ್ಲಸ್ EIA
ಇವು ಇದರಲ್ಲಿ ಯಾವ್ದಂತ ಕೇಳ್ತೇನೆ. ಓಕೆ, ಇದರಲ್ಲಿ ರಾಷ್ಟ್ರೀಯ ಏರೋನಾಟಿಕಲ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ಅಂದ್ರೆ ನಮ್ದು ನಾಸಾ, ನಾಸಾ ಪ್ಲಸ್ ISI ಮತ್ತು ನಾಸಾ ಇವೆರಡು ಸೇರಿ ಮಾಡ್ತಾ ಇದನ್ನು. ಇದೇನಿದು ನಾಸಾದ ಇಮೇಜಿಂಗ್ ಎಕ್ಸ್ರೇ ಪೊಲರಿಮೆಟ್ರಿ ಎಕ್ಸಸ್ಪ್ಲೋರರ್ ಮಿಷನ್ ಹೊಸದಾಗಿ ಪತ್ತೆಯಾದ ಎಕ್ಸ್ರೇ ಬೈನರಿ ಸಿಸ್ಟಮ್, ಇದೊಂದು ಎಕ್ಸ್ರೇ ಬೈನರಿ ಸಿಸ್ಟಮ್ ಆಗಿದ್ದು. ಓಕೆನಾ, ಅದನ್ನ ಮಾಡ್ತಿದ್ದಾರೆ ನಾಸಾ ಪ್ಲಸ್ ISI ಅವರು ಮಿಕ್ಸ್ ಮಾಡ್ಕೊಂಡು ಮರ್ಜಲ್ಲಿ. ಓಕೆ, ನೆಕ್ಸ್ಟ್ ಮಾಜಿ ಸೈನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸಲು ಯಾವ ಸಶಸ್ತ್ರ ಪಡೆ ಸಂಪರ್ಕ 4.0 ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಮಾಜಿ ಸೈನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ನೀಡಲು ಯಾವುದು ಪ್ರಾರಂಭಿಸಿದೆ ಅಂತ ಕೇಳಿದೆ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಯಾವ್ದಂದ್ರೆ ಭಾರತೀಯ ವಾಯುಪಡೆ, ಭಾರತೀಯ ನೌಕಾಪಡೆ, ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ, ಭಾರತೀಯ ಸೇನೆ. ಓಕೆ, ನೆಕ್ಸ್ಟ್ ಒಂದು ನಿಮಿಷ. ನೆಕ್ಸ್ಟ್ ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ಅಂದ್ರೆ ಭಾರತೀಯ ನೌಕಾಪಡೆ ಇದಕ್ಕೆ ರೈಟ್ ಆನ್ಸರ್. ಸಂಪರ್ಕ 4.0 ಎಂಬುದು ಭಾರತೀಯ ನೌಕಾಪಡೆಯ ಒಂದು ಸಂಪರ್ಕ ಉಪಕ್ರಮವಾಗಿದ್ದು ನೌಕಾಪಡೆಯ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ. ಇದು ಮಾಜಿ ಸೈನಿಕರು ತಮ್ಮ ನೌಕಾಪಡೆ ನಡುವಿನ ಸಂವಹನಕ್ಕೆ ಮತ್ತು ಒತ್ತು ನೀಡುತ್ತದೆ. ಮಹಾರಾಷ್ಟ್ರದ ದೂರದ ಪ್ರದೇಶದಲ್ಲಿರುವಂತೆ ಮೇಲೆ ಇದು ಮಹಾರಾಷ್ಟ್ರದಲ್ಲಿ ಕೇಂದ್ರೀಕರಿಸಿದಂತೆ, ಇಲ್ಲಿ ಮಹಾರಾಷ್ಟ್ರದಲ್ಲಿ. ಓಕೆ, ನೆಕ್ಸ್ಟ್ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಶಾರ್ಕ್ ಪ್ರಭೇದವಾದ ಶಾರ್ಟ್ ಪಿನ್ ಮಾಕೋ ಶಾರ್ಕ್ ಅನ್ನು ಮೊದಲ ಬಾರಿಗೆ ಯಾವ ಸಮುದ್ರದಲ್ಲಿ ಟ್ಯಾಗ್ ಮಾಡಲಾಗಿದೆ? ಯಾವುದು? ಶಾರ್ಟ್ ಪಿನ್ ಮಾಕೋ ಶಾರ್ಕ್ ಅನ್ನು ಮೊದಲ ಬಾರಿಗೆ ಯಾವ ಸಮುದ್ರದಲ್ಲಿ ಟ್ಯಾಗ್ ಮಾಡಲಾಗಿದೆ? ಕಪ್ಪು ಸಮುದ್ರ, ಕೆಂಪು ಸಮುದ್ರ, ಮೆಡಿಟೇರಿಯನ್ ಸಮುದ್ರ, ಅರೇಬಿಯನ್ ಸಮುದ್ರ. ಅಂದ್ರೆ ಇದನ್ನು ಮಾಡಿರೋದು ಮೆಡಿಟೇರಿಯನ್ ಸಮುದ್ರದಲ್ಲಿ ಮಾಡಿದ್ದಾರೆ. ಓಕೆನಾ, ನೆಕ್ಸ್ಟ್ ಇದು ವರ್ಜಿನಿಯಾ ಟೆಕ್ ಸಂಶೋಧಕರು 2023ರಲ್ಲಿ ಬೇಸಿಗೆಯಲ್ಲಿ ಮೊದಲ ಬಾರಿಗೆ ಮೆಡಿಟೇರಿಯನ್ ಸಮುದ್ರದಲ್ಲಿ ಶಾರ್ಕ್ ಪಿನ್ ಮಾರ್ಕೋ ಶಾರ್ಕ್ ಅನ್ನು ಟ್ಯಾಗ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಂಸ್ಥೆ 5 ಅಂದ್ರೆ 2019-20ರಲ್ಲಿ ಬಂದಂತ ವರದಿ 5ನೇ ವರದಿ. ಇದು 5ನೇ ವರದಿಯಲ್ಲಿ ಭಾರತದ ಒಟ್ಟು ಫಲವತ್ತತೆ ದರ ಎಷ್ಟು ಅಂತ ಕೇಳಿದ್ದಾರೆ. ಭಾರತದ ಒಟ್ಟು ಫಲವತ್ತತೆ ದರ 2.0. ಓಕೆನಾ, ಇದು ನ್ಯಾಷನಲ್ ಫರ್ಟಿಲಿಟಿ ಹೆಲ್ತ್ ಸರ್ವೆ ಬಂದಿರೋದು 2019-21ರಲ್ಲಿ. ಅವಾಗ 2.0 ಇದೆ. ಓಕೆನಾ, ಇದು ನೀತಿ ಆಯೋಗ 2017ರಲ್ಲಿ ನಿಗದಿಪಡಿಸಿದ ಗುರಿಗಳನ್ನು ತಲುಪಿದೆ ಅಂತ ಹೇಳ್ತೇನೆ. ಓಕೆ, ನೆಕ್ಸ್ಟ್ 25ನೇ ಕ್ವಶನ್. 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಆತಿಥ್ಯ ವಹಿಸುವ ರಾಜ್ಯ ಯಾವುದು? 38ನೇ ಕ್ರೀಡಾಕೂಟ ಆತಿಥ್ಯ ವಹಿಸಿದ ರಾಜ್ಯ ಯಾವುದು? ಇದರಲ್ಲಿ ಒಡಿಶಾ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ರಾಜಸ್ಥಾನ. ಇದಕ್ಕೆ ರೈಟ್ ಆನ್ಸರು 2025ರಲ್ಲಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಆತಿಥ್ಯ ವಹಿಸುವ ರಾಜ್ಯ ಯಾವ್ದಂದ್ರೆ ಒಡಿಶಾ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ರಾಜಸ್ಥಾನ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಉತ್ತರಾಖಂಡ ರೈಟ್ ಆನ್ಸರ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಡೆಹ್ರಾಡೂನ್, ರಾಯ್ಪುರದಲ್ಲಿ ನಡೆಯುವಂತರ 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಮೊನಾಲಿನ್ನಿಂದ ಪ್ರೇರಿತವಾದ ಮೌಲಿ ಎಂಬ ಮಾಸ್ಕೆಟ್ ಅನ್ನು ಅನಾವರಣಗೊಳಿಸಲಾಗಿರುತ್ತದೆ. ಓಕೆನಾ, ಇದಕ್ಕೆ ಮೌಲಿ ಎಂಬ ಅನಾವರಣಗೊಳಿಸಲಾಗಿರುತ್ತದೆ. ಇದು ಭಾರತದಲ್ಲಿ ಒಲಿಂಪಿಕ್ಸ್ ಅಸೋಸಿಯೇಷನ್ ಅನುಮೋದಿಸಿದಂತೆ ಈ ಕ್ರೀಡಾಕೂಟವು ಯೋಗ ಮತ್ತು ಮಲ್ಲಕಂಬಗಳಂತಹ ಸಾಂಪ್ರದಾಯಿಕ ಕ್ರೀಡೆಗಳನ್ನು ಕೂಡ ಒಳಗೊಂಡಿರುತ್ತದೆ. ಲೋಗೋ ಏನೈತೆ ಅಂದ್ರೆ ಇದರಲ್ಲಿ ಉತ್ತರಾಖಂಡದಲ್ಲಿರುವಂತಹ ನೈಸರ್ಗಿಕ ಸೌಂದರ್ಯವನ್ನು ಪ್ರತಿನಿಧಿಸುತ್ತದೆ. ಇದ್ರ ಲೋಗೋ ಇದೆ ಅಲ್ವಾ, ಇದರಲ್ಲಿ ಉತ್ತರಾಖಂಡದಲ್ಲಿರುವಂತಹ ನೈಸರ್ಗಿಕ ಸೌಂದರ್ಯವನ್ನು ಪ್ರತಿನಿಧಿಸುವಂತಹ ಲೋಗೋ ಇದೆ. ಓಕೆನಾ, ಇದಕ್ಕೆ ಟ್ಯಾಗ್ ಲೈನ್ ಏನೈತೆ ಅಂದ್ರೆ ಕೆಳಗೆ ಸಂಕಲ್ಪಸೆ ಶಿಖರ್ ತಕ್ ಎಂಬ ಟ್ಯಾಗ್ ಲೈನ್ ಅನ್ನು ಕೊಟ್ಟಿರ್ತಾರೆ ಇದಕ್ಕೆ. ಓಕೆನಾ, ನೆಕ್ಸ್ಟ್ ಭಾರತೀಯ ನೌಕಾಪಡೆ ಆಯೋಜಿಸಿದ್ದ 2024ರ ಅಡ್ಮಿರಲ್ ಕಪ್ ಅನ್ನು ಯಾವ ದೇಶ ಗೆದ್ದಿದೆ? ಅಡ್ಮಿರಲ್ ಕಪ್ 2024ರಲ್ಲಿರುವಂತಹ ಅಡ್ಮಿರಲ್ ಕಪ್ ಅನ್ನು ಯಾವ ದೇಶ ಗೆದ್ದಿದೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರು ರಷ್ಯಾ, ಜಪಾನ್, ಇಟಲಿ, ಸಿಂಗಾಪುರ್ ಅಂತ ಕೊಟ್ಟಿದ್ದಾನೆ. ಭಾರತೀಯ ನೌಕಾಪಡೆ ಆಯೋಜಿಸಿದ್ದ 2024ರ ಅಡ್ಮಿರಲ್ ಕಪ್ ಅನ್ನು ಯಾವ ದೇಶ ಗೆದ್ದಿದೆ ಅಂದ್ರೆ ರಷ್ಯಾ ಗೆದ್ದಿರ್ತದೆ. ಓಕೆನಾ, 13ನೇ ಅಡ್ಮಿರಲ್ ಕಪ್ ಸ್ಮೈಲಿಂಗ್ ರೆಗಾಟೆಡ್ ತಂಡ ಸ್ಪರ್ಧೆಯನ್ನು ರಷ್ಯಾ ಗೆದ್ದಿತು. ಅಡ್ಮಿರಲ್ ಕಪ್ ಭಾರತೀಯ ನೌಕಾಪಡೆ ಆಯೋಜಿಸಿದ ಕಡಲಾಚೆ ಲೇಸರ್ ರೇಡಿಯಲ್ ದೋಣಿ ಸ್ಪರ್ಧೆಯಾಗಿದೆ. ಓಕೆನಾ, ಈ ಕಾರ್ಯಕ್ರಮವನ್ನು ಭಾರತೀಯ ನೌಕಾ ಅಕಾಡೆಮಿಯಲ್ಲಿರುವ ಕೇರಳದ ಎತ್ತಿಕೋಲಂ ಬೀಚ್ ಬಳಿಯ ಅರೇಬಿಯನ್ ಸಮುದ್ರದಲ್ಲಿ ನಡೆಸಲಾಗುತ್ತದೆ. 13ನೇ ಆವೃತ್ತಿಯನ್ನು ಡಿಸೆಂಬರ್ 9ರಿಂದ 13ರವರೆಗೆ 2024ರಲ್ಲಿ ನಡೆಸಲಾಯಿತು ಅಂತ ಕೊಡ್ತೇನೆ. ಓಕೆ, ನೆಕ್ಸ್ಟ್
ಪಶ್ಚಿಮ ಬಂಗಾಳ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದ ವಸತಿ ಯೋಜನೆ ಹೆಸರೇನು? ಪಶ್ಚಿಮ ಬಂಗಾಳ ಪ್ರಾರಂಭಿಸಿದ್ದು ಬಾಂಗ್ಲರ್ ಬಾರಿ ಭವನ ಯೋಜನೆ, ಸಿಎಂ ಆವಾಸ್ ಯೋಜನೆ, ಗ್ರಾಮೀಣ ವಸತಿ ಯೋಜನೆ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಬಾಂಗ್ಲರ್ ಬ್ಯಾರಿ ಅಂತ ಎಂಬುದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿ ಅವರು ಪ್ರಾರಂಭಿಸಿದ ವಸತಿ ಯೋಜನೆಯ ಪ್ರಾರಂಭವಾಗಿರ್ತೈತಿ ಇದು. ಓಕೆನಾ. ನೆಕ್ಸ್ಟ್, ಇತ್ತೀಚೆಗೆ ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯು ಶಾರ್ಟ್ ನೆಕ್ ಕ್ಲಾಮ್ ಬೀಜಗಳನ್ನು ಯಾವ ಸರೋವರಕ್ಕೆ ಬಿಡುಗಡೆ ಮಾಡಿದರೆ? ಚಿಲ್ಕಾ, ಪುಲಿಕಾಟ್, ಅಷ್ಟಮುಡಿ, ವೆಂಬನಾಡ್ ಅಂದ್ರೆ ಇದಕ್ಕೆ ಅಷ್ಟಮುಡಿ ಸರೋವರಕ್ಕೆ ಬಿಡುಗಡೆ ಮಾಡಿದ್ದಾರೆ ಇದನ್ನ. ಇದು ಆಲ್ರೆಡಿ ಮೊನ್ನೆ ನಿನ್ನೆ ಕ್ಲಾಸಲ್ಲಿ ಇದನ್ನ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಓಕೆ. ನೆಕ್ಸ್ಟ್, ಭಸ್ಮಶಂಕರ ದೇವಾಲಯ ಉತ್ತರ ಪ್ರದೇಶದ ಯಾವ ನಗರದಲ್ಲಿದೆ? ಪಿಲಿಭಿತ್, ಸಹರ್ಮನ್ಪರ್, ಸಂಬಲ್, ಸೀತಾಪುರ ಅಂದ್ರೆ ಇದಕ್ಕೆ ಸಂಬಲ್ ಅಲ್ಲಿ ಇದಿದೆ. ಓಕೆನಾ. ಕೋಮು ಗಲಭೆಗಳಿಂದ 1978ರಿಂದ ಬೀಗ ಹಾಕಲ್ಪಟ್ಟಿದ್ದ ಉತ್ತರ ಪ್ರದೇಶದ ಸಂಬಲ್ನಲ್ಲಿರುವ ಭಸ್ಮಶಂಕರ ದೇವಾಲಯವನ್ನು ಪತ್ತೆ ಹಚ್ಚಲಾಯಿತು. ಇದರ ಐತಿಹಾಸಿಕ ಮಹತ್ವವು 18ನೇ ಶತಮಾನದ 1978ರಲ್ಲಿ ಗಲಭೆಗಳ ಅನೇಕ ಕುಟುಂಬಗಳಲ್ಲೂ ಪಲಾಯನ ಮಾಡಿದ್ದವು ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್, ಸುದ್ದಿಗಳಲ್ಲಿ ಕಂಡು ಬರ್ತಿದ್ದ ವನವಾಟು ದ್ವೀಪವು ಎಲ್ಲಿದೆ? ವನವಾಟು ದ್ವೀಪವು ಯಾವ ಸಾಗರದಲ್ಲಿದೆ? ದಕ್ಷಿಣ ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಅಂದ್ರೆ ಇದು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಇದೆ. ಓಕೆನಾ. ಇದು ಇದ್ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಅಲ್ಲಿ ರೀಸೆಂಟ್ ಆಗಿ ಭೂಕಂಪ ಆಗೈತೆ, ಅದಕ್ಕಾಗಿ. 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ನಾಗರಿಕರಿಗೆ ದೆಹಲಿ ಸರ್ಕಾರ ಘೋಷಿಸಿದ ಉಚಿತ ಆರೋಗ್ಯ ಸೇವೆಯ ಯೋಜನೆಯ ಹೆಸರೇನು? ಸಂಜೀವಿನಿ ಯೋಜನೆ, ದೆಹಲಿ ಆರೋಗ್ಯ ಯೋಜನೆ, ಆಯುಷ್ಮಾನ್ ಅಥವಾ ಆರೋಗ್ಯ ಯೋಜನೆ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಸಂಜೀವಿನಿ ಯೋಜನೆ ಆಗಿರ್ತದೆ. ಓಕೆನಾ. ದೆಹಲಿ ಸರ್ಕಾರ ಘೋಷಿಸಿದ ಸಂಜೀವಿನಿ ಯೋಜನೆಯು ಆದಾಯವನ್ನು ಲೆಕ್ಕಿಸದೆ ಅಂದ್ರೆ ಅವ್ರದ್ದು ಎಕನಾಮಿಕಲ್ ಏನೇನಿದೆ ಲೆಕ್ಕಿಸದೆ 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ದೆಹಲಿ ನಾಗರಿಕರಿಗೆ ಉಚಿತ ವೈದ್ಯಕೀಯ ಅಂದ್ರೆ 60 ವರ್ಷ ಮೇಲ್ಪಟ್ಟಿರುವಂತಹ ನಾಗರಿಕರಿಗೆ ಉಚಿತ ವೈದ್ಯಕೀಯ ಆರೈಕೆಯನ್ನು ಭರವಸೆ ನೀಡುತ್ತದೆ. ಈ ಯೋಜನೆಯು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಳನ್ನು ಒಳಗೊಳ್ಳುತ್ತದೆ. ಜಸ್ಟ್ ಸರ್ಕಾರಿ ಅಷ್ಟೇ ಅಲ್ಲ ನೋಡಿ, ಇಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಇದು ಒಳಗೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಇದು ಅಸ್ತಿತ್ವದಲ್ಲಿರುವ ಆರೋಗ್ಯ ನೀತಿಗಳ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ ಅಂತ ಹೇಳ್ತಿದ್ರೆ. ಓಕೆನಾ. ನೆಕ್ಸ್ಟ್, 28ನೇದು 2024ರಲ್ಲಿ ಅತಿ ಹೆಚ್ಚು ಹಣ ರವಾನೆ ಮಾಡಿದ ದೇಶ ಯಾವುದು ಅಂತ ಕೇಳಿದ್ರೆ ಭಾರತ. ಅತಿ ಹೆಚ್ಚು ಹಣ ರವಾನೆ ಮಾಡಿದ ದೇಶ ಭಾರತ ಆಗಿರ್ತದೆ. ಓಕೆ. ನೆಕ್ಸ್ಟ್, ದೇಶದ ಮೊದಲ ಸೌರಶಕ್ತಿ ಗಡಿ ಗ್ರಾಮ ಯಾವುದು? ಲುಂಬಿನಿ, ದೇವ್ಸರ್, ಮಸಾಲಿ, ನಾಡಿಹಲ್ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಗುಜರಾತ್ನ ಮಸಾಲಿಯು ಗ್ರಾಮವು ಇದು ದೇಶದ ಮೊದಲ ಗಡಿ ಸೌರ ಗ್ರಾಮವಾಗಿರ್ತದೆ. ನೆಕ್ಸ್ಟ್, 2024ರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಎಷ್ಟನೇ ಸ್ಥಾನ ಇದೆ? ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 39. ಓಕೆ. ವಿಶ್ವ ಆರ್ಥಿಕ ವೇದಿಕೆ 2024ರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಂಕ 39ನೇ ಸ್ಥಾನದಲ್ಲಿ ಇದೆ. ಓಕೆನಾ. 2021ರಲ್ಲಿ 54ನೇ ಸ್ಥಾನ ಇತ್ತು. 2024ರಲ್ಲಿ 54ನೇ ಸ್ಥಾನ ಇತ್ತು, ಈಗ 39ನೇ ಸ್ಥಾನವಾಗಿದೆ. ಓಕೆನಾ. ನೆಕ್ಸ್ಟ್, 2023ರ ರಾಷ್ಟ್ರೀಯ ತಾನ್ಸೇನ್ ಸನ್ಮಾನ್ ಪ್ರಶಸ್ತಿ ಭಾಜನರಾದವರು ಯಾರು? ಕೈವಲ್ಯ ಕುಮಾರ ಗುರು, ಟಿ.ವಿ. ಗೋಪಾಲಕೃಷ್ಣ, ಪಂಡಿತ್ ಸ್ವಪನ್ ಚೌಧರಿ, ಸಂಗಮೇಶ್ವರ ಗುರು. ಇದರಲ್ಲಿ ರೈಟ್ ಆನ್ಸರ್ ಪಂಡಿತ್ ಸ್ವಪನ್ ಚೌಧರಿ ಅವರು. ಓಕೆನಾ. ಇವರು ಕೋಲ್ಕತ್ತಾದ ಪ್ರಖ್ಯಾತ ತಬಲುವಾದಕ ಆಗಿರ್ತಾರೆ, ಕೋಲ್ಕತ್ತಾದವರು ಇವರು. ಓಕೆನಾ. ಇದು 2023ರಲ್ಲಿ ಕೊಟ್ಟಿರುವಂತಹ ರಾಷ್ಟ್ರೀಯ ತಾನ್ಸೇನ್ ಸನ್ಮಾನ್ ಪ್ರಶಸ್ತಿ ನೀಡಲಾಗಿದೆ. ಇಂದೋರ್ನ ಸಂದನ್ ನ್ಯಾಸ್ ಸಂಸ್ಥೆಗೆ 2023ರ ರಾಜ ಮನ್ಸಿಂಗ್ ತೋಮರ್ ಸನ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಯಾವಾಗ? 2023ರಲ್ಲಿ. ನೆಕ್ಸ್ಟ್, 2024ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಹಿಂದಿ ಭಾಷೆಗೆ ಯಾರು ಪಡೆದಿದ್ದಾರೆ? 2024ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಹಿಂದಿ ಭಾಷೆಗೆ ಯಾರು ಪಡೆದಿದ್ದಾರೆ? 2024ರಲ್ಲಿ ಸ್ಪೆಸಿಫಿಕ್ ಆಗಿ ಕೇಳ್ತೇನೆ. ಹಿಂದಿ ಭಾಷೆಗೆ ವೈಶಾಲಿ ಸಿನ್ಹಾ, ದಯಾ ಪ್ರಕಾಶ್ ಸಿನ್ಹಾ, ಗಗನ್ ಗಿಲ್, ಗೌರವ್ ಪಾಂಡೆ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಗಗನ್ ಗಿಲ್. ನೆಕ್ಸ್ಟ್, ಉತ್ತರ ದೈತ್ಯ ಹಾರ್ಟೆನ್ ಎಂಬ ಆಕ್ರಮಣಕಾರಿ ಪ್ರಭೇದವನ್ನು ಯಾವ ದೇಶ ನಿರ್ಮೂಲನೆ ಮಾಡಿದೆ? ಉತ್ತರ ದೈತ್ಯ ಹಾರ್ಟೆನ್ ಎಂಬ ಆಕ್ರಮಣಕಾರಿ ಪ್ರಭೇದವನ್ನು ಯಾವ ದೇಶ ನಿರ್ಮೂಲನೆ ಮಾಡಿದೆ? ಯುನೈಟೆಡ್ ಸ್ಟೇಟ್ಸ್, ಫ್ರಾನ್ಸ್,
ಭಾರತ, ಚೀನಾ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇದನ್ನ ಮಾಡಿದ್ದಾರೆ. ಓಕೆನಾ. ಮರ್ಡರ್ ಹಾರ್ನೆಟ್ ಎಂಬ ಅಡ್ಡ ಹೆಸರು ದೈತ್ಯ ಹಾರ್ನೆಟ್ ಎಂದು ನಿರ್ಮೂಲನೆ ಮಾಡಲಾಗಿದೆ. ಇದು ಕೃಷಿ ಇಲಾಖೆ ದೃಢಪಡಿಸಿದ ವಿಶ್ವದ ಅತಿ ದೊಡ್ಡ ಹಾರ್ನೆಟ್ ಆಗಿದ್ದು 2 ಇಂಚು ಉದ್ದವಾಗಿ ಬೆಳೆಯುತ್ತದೆ. ಎತ್ತರದ ಪ್ರದೇಶಗಳಲ್ಲಿ ತಪ್ಪಿಸುತ್ತಾ ಕಡಿಮೆ ಎತ್ತರದ ಕಾಡುಗಳಲ್ಲಿ ವಾಸಿಸುತ್ತದೆ. ಚೀನಾ, ಕೊರಿಯಾ, ಜಪಾನ್ ಮತ್ತು ಭಾರತಕ್ಕೆ ಸ್ಥಳೀಯವಾಗಿದೆ. ಇದು ಕೀಟಗಳು ಮತ್ತು ಪರಾಗಸ್ಪರ್ಶಗಳನ್ನು ಬೆದರಿಸುವ ಆಕ್ರಮಣಕಾರಿ ಪ್ರಭೇದವಾಗಿರುತ್ತದೆ ಇದು. ಓಕೆನಾ. 90 ನಿಮಿಷಗಳಲ್ಲಿ ಸಂಪೂರ್ಣ ಜೇನುಗೂಡನ್ನು ನಾಶ ಮಾಡಬಹುದು. ತನ್ನ ಮರಿಗಳನ್ನು ಪೋಷಿಸುವುದು ಮತ್ತು ಜೇನುಗೂಡನ್ನು ತನ್ನದೇ ಆದ ರೀತಿಯಲ್ಲಿ ರಕ್ಷಿಸುವುದು. ಹಾರ್ನೆಟ್ ಅನೇಕ ಬಾರಿ ಕುಟುಕುತ್ತದೆ. ಜೇನುನೊಣದ ಕುಟುಕಿಗಿಂತ 7 ಪಟ್ಟು ಬಲವಾದ ವಿಷವನ್ನು ನೀಡುತ್ತದೆ ಅಂತಿದು. ಓಕೆನಾ. ಜೇನು ಸಾಕಣೆದಾರರು ಕುಟುಕುಗಳನ್ನು ಸಹ ಚುಚ್ಚುತ್ತದೆ. ಇದು ಪ್ರಾಥಮಿಕವಾಗಿ ಚಿಟ್ಟೆಗಳು, ಪತಂಗಗಳು, ಡ್ರಾನೆಟ್ ಫ್ಲೈಗಳು, ಜೇನುನೊಣಗಳು ಮತ್ತು ಕಣಜಗಳಂತಹ ಸ್ಥಳೀಯ ಕೀಟಗಳನ್ನು ಬೇಟೆಯಾಡುತ್ತದೆ ಅಂತ ಕೂಡ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ 2024 ಡಿಸೆಂಬರ್ 2024 ಯಾವ ಸಂಸ್ಥೆಗೆ ರಾಷ್ಟ್ರಪತಿಗಳ ಪ್ರಶಸ್ತಿ ನೀಡಲಾಗಿ ಗೌರವಿಸಲಾಗಿದೆ ಅಂತ ಹೇಳಿದ್ದಾರೆ. ಓಕೆನಾ. ರಾಷ್ಟ್ರೀಯ ಮಿಲಿಟರಿ ಶಾಲೆ ಬೆಂಗಳೂರು, ರಾಷ್ಟ್ರೀಯ ರಕ್ಷಣಾ ಶಾಲೆ ದೆಹಲಿ, ರಾಷ್ಟ್ರೀಯ ನಿರ್ವಹಣಾ ಕಾಲೇಜು ಸಿಕಂದರಾಬಾದ್, ಸಶಸ್ತ್ರ ಪಡೆಗಳ ವೈದ್ಯಕೀಯ ಕಾಲೇಜು ಅಂತ ಹೇಳಿದಾನೆ ಪುಣೆ. ಇದಕ್ಕೆ ರೈಟ್ ಆನ್ಸರ್ ಕಾಲೇಜ್ ಆಫ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಸಿಕಂದರಾಬಾದ್. ಕಾಲೇಜ್ ಆಫ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಸಿಕಂದರಾಬಾದ್ಗೆ ದ್ರೌಪದಿ ಮುರ್ಮು ಅವರು ಸಿಕಂದರಾಬಾದ್ನಲ್ಲಿ ಕಾಲೇಜ್ ಆಫ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಮಿಲಿಟರಿ ಶಿಕ್ಷಣಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಳಿಗಾಗಿ ಅಧ್ಯಕ್ಷರ ಬಣ್ಣಗಳ ಪ್ರದಾನವನ್ನು ಮಾಡಿದರು. 1970ರಲ್ಲಿ ಸ್ಥಾಪನೆಯಾದ ಕಾಲೇಜು ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳ ಹಿರಿಯ ಅಧಿಕಾರಿಗಳು ನಾಯಕತ್ವ, ನಿರ್ವಹಣೆ ಮತ್ತು ಕಾರ್ಯತಂತ್ರ ಕೌಶಲ್ಯತೆ ತರಬೇತಿಯನ್ನು ನೀಡುತ್ತದೆ ಇದು. ಓಕೆನಾ. ಅದಕ್ಕೋಸ್ಕರ ನೀಡಿದ್ದಾರೆ. ನೆಕ್ಸ್ಟ್ 34ನೇ ಕ್ವಶನ್. ಉತ್ತರ ಪ್ರದೇಶದ ಪ್ರಮುಖ ಪ್ರವಾಸಿ ತಾಣ ಯಾವುದು? ಉತ್ತರ ಪ್ರದೇಶದ ಪ್ರಮುಖ ಪ್ರವಾಸಿ ತಾಣ ಆಗ್ರಾ, ಅಯೋಧ್ಯ, ವಾರಣಾಸಿ, ಮಥುರಾ ಅಂತ ಕೊಡ್ತೇನೆ. ಇದಕ್ಕೆ ರೈಟ್ ಆನ್ಸರ್ ಅಯೋಧ್ಯದ ಇದು ಪ್ರಮುಖ ತಾಣವಾಗಿರ್ತದೆ ಅಯೋಧ್ಯದು. ಓಕೆನಾ. ನೆಕ್ಸ್ಟ್ ವೇಟ್ 1 ಮಿನಿಟ್. ನೆಕ್ಸ್ಟ್ 11ನೇ ಡಿಸೆಂಬರ್ 8ರಲ್ಲಿ ಶೃಂಗಸಭೆ ಆತಿಥ್ಯ ವಹಿಸಿದ ದೇಶ ಯಾವುದು ಅಂತ ಕೇಳಿದ್ದೇನೆ. ಇದಕ್ಕೆ ಈಜಿಪ್ಟ್ ವಹಿಸಿರುತ್ತದೆ. ಆರ್ಥಿಕ ಸಹಕಾರಕ್ಕಾಗಿ ಅಭಿವೃದ್ಧಿಶೀಲ 8 ಸಂಘಟನೆ 11ನೇ ಶೃಂಗಸಭೆಯನ್ನು ಡಿಸೆಂಬರ್ 19, 2024ರಂದು ಈಜಿಪ್ಟ್ ನಲ್ಲಿ ಹೊಸ ಆಡಳಿತ ರಾಜಧಾನಿ ಕೈರೋದಲ್ಲಿ ನಡೆಯಿತು. ಓಕೆನಾ. ಆರ್ಥಿಕ ಸಹಕಾರಕ್ಕಾಗಿ ಬಾಂಗ್ಲಾದೇಶ್, ಈಜಿಪ್ಟ್, ಇಂಡೋನೇಷ್ಯಾ, ಇರಾನ್, ಮಲೇಷಿಯಾ ಮತ್ತು ನೈಜೀರಿಯಾ, ಪಾಕಿಸ್ತಾನ್ ಮತ್ತು ಟರ್ಕಿಗಳ ಒಳಗೊಂಡಿರುವಿಕೆ ಇದನ್ನು ಜೂನ್ 17, 1997ರಂದು ಇಸ್ತಾನ್ಬುಲ್ ಘೋಷಣೆಯ ಮೂಲಕ ಅಧಿಕೃತವಾಗಿ ಸ್ಥಾಪನೆ ಮಾಡಲಾಗಿದೆ. ಓಕೆನಾ. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುತ್ತಿರುವ ಮಾಂಪ್ಸ್ ಕಾಯಿಲೆ ಇದು ಯಾವುದರ ಏಜೆಂಟ್ ನಿಂದ ಬರ್ತದೆ? ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ವೈರಸ್ ನಿಂದ ಬರ್ತೈತೆ. ಇದು ಯಾವುದು ಮಾಂಪ್ಸ್ ಕಾಯಿಲೆ? ಇದು ಒಂದು ವೈರಸ್ ಇಂದ ಬರ್ತೈತೆ. ಓಕೆನಾ. ಕೇಂದ್ರ ವಿನ್ಯಾಸತೆ UPI, ಡಿಪ್ತೀರಿಯಾ, ಪೋಲಿಯೋ, ದಡಾರ್, ಹೆಪಟೈಟಿಸ್ ಬಿ ಮತ್ತು ಇತರ 12 ರೋಗಗಳು ಉಚಿತ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ. ಮಾಂಸ್ ಎಂಬುದು ಹೆಂಗ್ ಬರ್ತಂದ್ರೆ ಇದು ಲಾಲಾರಸ ಗ್ರಂಥಿಗಳ ಮೇಲೆ ಪರಿಣಾಮ ಬೀರುವುದು ಸಾಂಕ್ರಾಮಿಕ ವೈರಸ್ ರೋಗವಾಗಿದ್ದು ಸಾಮಾನ್ಯವಾಗಿ ಸೌಮ್ಯ ಮತ್ತು ಸ್ವಯಂ ಸೀಮಿತಗೊಳ್ಳುತ್ತದೆ. ಇದು ಪ್ರಾಥಮಿಕವಾಗಿ ಮಕ್ಕಳು ಮತ್ತು ಯುವ ವಯಸ್ಕರ ಮೇಲೆ ಪರಿಣಾಮ ಬೀರುತ್ತದೆ. ದವಡೆಯ ಊತ, ಜ್ವರ, ಆಯಾಸ, ಹಸಿವು ಕಡಿಮೆ ಆಗುವುದು ಮತ್ತು ತಲೆನೋವು ಮುಂತಾದ ಲಕ್ಷಣಗಳು ಮಾಂಸ್ ಸೋಂಕಿತ ವ್ಯಕ್ತಿಗೆ ಮೇಲ್ಭಾಗವ ಉಸಿರಾಟ ಪ್ರದೇಶದ ನೇರ ಸಂಪರ್ಕ ಅಥವಾ ವಾಯುಗಾಮಿ ಹನಿಗಳ ಮೂಲಕ ಹರಡುತ್ತದೆ ಅಂತ ಹೇಳಿದಾನೆ. ಓಕೆನಾ. ನೆಕ್ಸ್ಟ್ 38ನೇ ಕ್ವಶನ್. ಡಿಸೆಂಬರ್ 2024ರಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 15ನೇ ಹಣಕಾಸು ಆಯೋಗದ ಅನುದಾನವನ್ನು ಯಾವ 2 ರಾಜ್ಯಗಳಿಗೆ ನೀಡಲಾಗಿದೆ ಅಂತಂದ್ರೆ ಉತ್ತರ ಪ್ರದೇಶ್ ಮತ್ತು ಆಂಧ್ರ ಪ್ರದೇಶ್. ಓಕೆ. ನೆಕ್ಸ್ಟ್ ಅಂಬೇಡ್ಕರ್ ಸನ್ಮಾನ್ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ರಾಜ್ಯದ ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ ಅಂತ ಅಂದ್ರೆ ದೆಹಲಿಯಲ್ಲಿ ನೀಡಲಾಗಿದೆ. ದೆಹಲಿ ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ. ಓಕೆನಾ. ನೆಕ್ಸ್ಟ್ ಗ್ರೀನ್ಲ್ಯಾಂಡ್ ದ್ವೀಪವು ಯಾವ ದೇಶದ ಸ್ವಾಯತ್ತತೆ ಪ್ರಾಂತ್ಯವಾಗಿದೆ? ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್, ಕೆನಡಾನೋ, ಐಸ್ಲ್ಯಾಂಡ್, ನಾರ್ವೆನೋ ಅಂತಂದ್ರೆ ಇದು ರೈಟ್ ಆನ್ಸರ್ ಡೆನ್ಮಾರ್ಕ್. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವದ ಅತಿದೊಡ್ಡ ಖಂಡೇತರ ದ್ವೀಪವಾದ ಗ್ರೀನ್ಲ್ಯಾಂಡ್ ಅನ್ನು ಖರೀದಿಸಲು ಆಸಕ್ತ ವ್ಯಕ್ತಪಡಿಸಿದರು. ಅವರು ಅದಕ್ಕೆ ಗ್ರೀನ್ಲ್ಯಾಂಡ್ ಅನ್ನೇ ಕೊಂಡ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದ್ರು. ಅದಕ್ಕೆ ನ್ಯೂಸ್ ಅಲ್ಲಿ ಬಂದಿದೆ. ಓಕೆ. ನೆಕ್ಸ್ಟ್ ಮುಂದುವರೆದ ಅಮೋಲ್ಡ್ ತಂತ್ರಜ್ಞಾನಕ್ಕೆ ಹೊಸ ಸಂಶೋಧನಾ ಕೇಂದ್ರವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಮದ್ರಾಸ್, ಬಾಂಬೆ, ಕುರ್ಕಿ, ಕಾನ್ಪುರ್ ಅಂದ್ರೆ ಇದಕ್ಕೆ ಮದ್ರಾಸ್, IIT ಮದ್ರಾಸ್. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಯಾವ ದೇಶವು ಅತಿ ಹೆಚ್ಚು ಜಾಗತಿಕ ಕಾಲರಾ ಹೊರೆಯನ್ನು ವರದಿ ಮಾಡಿದೆ? ಯೆಮೆನ್, ಈಜಿಪ್ಟು, ಇರಾನು, ಕುವೈತ್ ಅಂದ್ರೆ ಯೆಮೆನ್
ಯಾವುದು ಯಮನ್. ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಮಾಡಿದ ಯಮನ್ ಜಾಗತಿಕವಾಗಿ ಕಾಲರ ಪೀಡಿತ ದೇಶವಾಗಿದೆ. ಕಾಲರವು ವಿಬ್ರಿಯೋ ಕಾಲರದಿಂದ ಕಲುಷಿತಗೊಂಡ ಆಹಾರ ಅಥವಾ ನೀರನ್ನು ಸೇವಿಸುವುದರಿಂದ ಉಂಟಾಗುವ ಅತಿಸಾರ ಸೋಂಕು. ಇದು ಅತಿಸಾರ ಸೋಂಕು ಹೆಚ್ಚಿನ ಸಂದರ್ಭದಲ್ಲಿ ಸೌಮ್ಯ ಅಥವಾ ಯಾವುದೇ ಲಕ್ಷಣಗಳು ಕಂಡುಬರುವುದಿಲ್ಲ ಮತ್ತು ಮೌಖಿಕ ಪುನರ್ಜಲೀಕರಣ ದ್ರಾವಣದಂತ ಚಿಕಿತ್ಸೆ ನೀಡಬಹುದು, ಆದರೆ ತ್ವರಿತ ಚಿಕಿತ್ಸೆ ಇಲ್ಲದೆ ಇದು ಮಾರಕವಾಗಬಹುದು. ಕಾಲರ ತಡೆಗಟ್ಟುವಿಕೆ ನೀರು, ನೈರ್ಮಲ್ಯ ಮತ್ತು ನೈರ್ಮಲ್ಯಕ್ಕೆ ಸುರಕ್ಷಿತ ಪ್ರವೇಶವನ್ನು ನಿರ್ಣಾಯಕವಾಗಿರುತ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಆಪರೇಷನ್ ಗ್ರೀನ್ ಸ್ಕೀಮ್ ಅನ್ನು ಯಾವ ಸಚಿವಾಲಯ ಜಾರಿಗೆ ತಂದಿದೆ? ಆಪರೇಷನ್ ಗ್ರೀನ್ ಸ್ಕೀಮ್ ಅನ್ನು ಯಾವ ಸಚಿವಾಲಯ ಜಾರಿಗೆ ತಂದಿದೆ? ಆಪರೇಷನ್ ಗ್ರೀನ್ ಸ್ಕೀಮ್ ಅನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಆಹಾರ ಮತ್ತು ಸಂರಕ್ಷಣಾ ಕೈಗಾರಿಕಾ ಸಚಿವಾಲಯ, ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ ಅಂತ ಅಂದ್ರೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಜಾರಿಗೆ ತಂದಿದೆ. ಓಕೆನಾ. ಭಾರತದಲ್ಲಿ ತೋಟಗಾರಿಕಾ ಉತ್ಪನ್ನಗಳ ಉತ್ಪಾದನೆ, ಪೂರೈಕೆ ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿಸುವ 2018ರಲ್ಲಿ ಆಪರೇಷನ್ ಗ್ರೀನ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಓಕೆನಾ, ಅದಕ್ಕೋಸ್ಕರ ಜಾರಿ ಬಂದಿದೆ. ನೆಕ್ಸ್ಟ್ ದ್ವಿಪಕ್ಷೀಯ ನೌಕಾ ವ್ಯಾಯಾಮ ಸೆಲ್ನೆಕ್ಸ್ 24 ಇದರಲ್ಲಿ ಭಾರತ ಪ್ರತಿನಿಧಿಸಿದ ಭಾರತೀಯ ನೌಕಾ ಹಡಗದ ಹೆಸರೇನಂತ ಕೇಳಿದ್ದೀನಿ. INS ಸುಮಿತ್ರಾ, INS ಕಾವೇರಿ, ಕುಂಬೀರ್, ಶಕ್ತಿ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ INS ಸುಮಿತ್ರಾ. ಇದು ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ನಡೀತೈತೆ ಇದು. ಓಕೆನಾ. ಸೆಲ್ನೆಕ್ಸ್ 24 ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸವು ಯಾವ ನಡೆಯಿತು? ಡಿಸೆಂಬರ್ 17 ಮತ್ತು 17ರಿಂದ 20ರವರೆಗೆ ನಡೆದೈತಿ. ಎಲ್ಲಿ ನಡೆದೈತಿ? ವಿಶಾಖಪಟ್ಟಣದಲ್ಲಿ ನಡೆದೈತಿ. ಓಕೆನಾ. ಪೂರ್ವ ನೌಕಾಪಡೆಯಿಂದ INS ಸುಮಿತ್ರ ಮತ್ತು ವಿಶೇಷ ತಂಡಗಳ ಭಾರತವನ್ನು ಪ್ರತಿನಿಧಿಸಿದವು. ಶ್ರೀಲಂಕಾವು SLNS ಸರಾಯು, ಇದು SLNS ಸರಾಯು ನಡೆದೈತಿ. ಸರಾಯು ಶೋರ್ ಆಫ್ ಪೆಟ್ರೋಲ್ ವೆಸೆಲ್ ಮತ್ತು ಅದರ ವಿಶೇಷ ಪಡೆಗಳ ತಂಡದೊಂದಿಗೆ ಭಾಗವಹಿಸಿತ್ತು. ನಮ್ದು ಸುಮಿತ್ರ, ಅವ್ರದ್ದು ಸರಾಯು. ನೆಕ್ಸ್ಟ್ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ವಿಶ್ವದ ಅತಿದೊಡ್ಡ ಜಲ ವಿದ್ಯುತ್ ಅಣೆಕಟ್ಟು ನಿರ್ಮಾಣಕ್ಕೆ ಯಾವ ದೇಶವು ಅನುಮೋದನೆ ನೀಡಿದೆ? ಇದು ಚೀನಾ. ಭಾರತದ ಗಡಿ ಬಳಿ ಇರುವಂತಹ ಅತಿ ದೊಡ್ಡ ಜಲ ವಿದ್ಯುತ್ ಅಣೆಕಟ್ಟನ್ನು ನಿರ್ಮಿಸಲು ಚೀನಾ ಅನುಮೋದನೆ ನೀಡಿದ್ದು, ಇದು ಭಾರತ ಮತ್ತು ಬಾಂಗ್ಲಾದೇಶ ಕಳವಳವನ್ನು ಹುಟ್ಟುಹಾಗಿದೆ. ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಗ್ರೀನ್ ಕ್ರ್ಯಾಬ್ ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ? ಗ್ರೀನ್ ಕ್ರ್ಯಾಬ್ ಇದು ಅಟ್ಲಾಂಟಿಕ್ ಸಾಗರ ಮತ್ತು ಬಾಲ್ಟಿಕ್ ಸಮುದ್ರನು, ಇರಾನ್ ಮತ್ತು ಕುವೈತ್, ಕೆಂಪು ಸಮುದ್ರ ಮತ್ತು ಅಟ್ಲಾಂಟಿಕ್ ಅಂತ ಅಂದ್ರೆ ಇದು ಸಂಬಂಧಿಸಿರುವುದು ಅಟ್ಲಾಂಟಿಕ್ ಸಾಗರ ಮತ್ತು ಬಾಲ್ಟಿಕ್ ಸಮುದ್ರ. ಕ್ಯಾಲಿಫೋರ್ನಿಯಾ ಎಲ್ನಾರ್ಕ್ಸ್ ಸ್ಲಪ್ನಲ್ಲಿ ಚೇತರಿಸಿಕೊಳ್ಳುತ್ತಿರುವ ನೀರು ನಾಯಿ ಸಂಖ್ಯೆಗಳ ಆಕ್ರಮಣಕಾರಿ ಹಸಿರು ಏಡಿಗಳು ನಿಯಂತ್ರಿಸುತ್ತವೆ ತೀರ ಏಡಿಗಳು ಎಂದು ಕರೀತಾರೆ. ಓಕೆನಾ. ಈ ಏಡಿಗಳು ವಿಶ್ವದ 100 ಆಕ್ರಮಣಕಾರಿ ಪ್ರಭೇದಗಳಲ್ಲಿ ಸೇರಿವೆ. ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ಅಪ್ಪರ್ ಸಿಯಾಂಗ್ ಜಲವಿದ್ಯುತ್ ಯೋಜನೆಯು ಯಾವ ರಾಜ್ಯದಲ್ಲಿದೆ? ಅಪ್ಪರ್ ಸಿಯಾಂಗ್ ಜಲವಿದ್ಯುತ್ ಯೋಜನೆ ಅಸ್ಸಾಂ, ಮಣಿಪುರ, ಮಿಜೋರಾಂ, ಅರುಣಾಚಲ ಪ್ರದೇಶ ಅಂದ್ರೆ ಇದು ಇರೋದು ಅರುಣಾಚಲ ಪ್ರದೇಶದಲ್ಲಿ ಇದೆ. ಓಕೆನಾ. ಟಿಬೆಟ್ನ ಯಾರ್ಲುಂಗ್ ಸ್ಟ್ಯಾಂಗ್ಪೋ ಚೀನಾ ಯೋಜಿಸಿದ 60,000 ಮೆಗಾವ್ಯಾಟ್ ಅಣೆಕಟ್ಟು ಪ್ರತಿಯಾಗಿ ಅರುಣಾಚಲ ಪ್ರದೇಶದಲ್ಲಿ ಮಾಡಲಾಗಿದ್ದು, ಮೆಗಾವ್ಯಾಟ್ ಮೇಲಿನ ಸಿಯಾಂಗ್ ಜಲವಿದ್ಯುತ್ ಯೋಜನೆಯನ್ನು ಭಾರತ ಪ್ರಸ್ತಾಪಿಸಲಾಗಿದೆ. ಈ ಯೋಜನೆಯು ಬ್ರಹ್ಮಪುತ್ರ ಮೇಲ್ಭಾಗದ ಸಿಯಾಂಗ್ ನದಿ ಇದು ಸ್ಥಳೀಯ ಆನೆ ಸಿಯಾಂಗ್ ಸಂಸ್ಕೃತ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಉರ್ಸ್ ಉತ್ಸವದ ರಾಜಸ್ಥಾನದ ಯಾವ ನಗರದಲ್ಲಿ ಆಚರಿಸಲಾಗುತ್ತದೆ? ಉರ್ಸ್ ಉತ್ಸವವನ್ನು ರಾಜಸ್ಥಾನದ ಯಾವ ನಗರದಲ್ಲಿ ಆಚರಿಸಲಾಗುತ್ತದೆ? ಅಜ್ಮೀರ್, ಜೋಧ್ಪುರ್, ಬಿಕಾನೇರ್, ಜೈಸಲ್ಮೇರ್ ಅಂತ ಅಂದ್ರೆ ಉರ್ಸ್ ಉತ್ಸವವನ್ನು ರಾಜಸ್ಥಾನದ ಯಾವ ನಗರದಲ್ಲಿ ಅಂದ್ರೆ ಇದನ್ನ ಆಚರಣೆ ಮಾಡೋದು ಅಜ್ಮೀರದಲ್ಲಿ ಆಚರಣೆ ಮಾಡ್ತಾರೆ. ಓಕೆನಾ. 813ನೇ ಉರ್ಸ್ ಕ್ಷಣಗಣನೆ ಪ್ರಾರಂಭವಾಗುತ್ತದೆ. ಇದು ರಾಜಸ್ಥಾನದ ಅಜ್ಮೀರದಲ್ಲಿ ನಡೆಯುವ ವಾರ್ಷಿಕ ಉತ್ಸವವಾಗಿದ್ದು, ಸೂಫಿ ಸಂತ ಹಜರತ್ ಖ್ವಾಜಾ ಮೈನುದ್ದೀನ್ ಚಿಸ್ತಿ ಅಥವಾ ಗರೀಬ್ ನವಾಜ್ ಅವರ ಪುಣ್ಯತಿಥಿಯ ಸ್ಮರಿಸುತ್ತದೆ. ಅದಕ್ಕೋಸ್ಕರ ಮಾಡ್ತಾರೆ. ನೆಕ್ಸ್ಟ್ 49ನೇ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಶ್ರೀಶೈಲಂ ದೇವಾಲಯವು ಯಾವ ರಾಜ್ಯದಲ್ಲಿದೆ? ಇದು ಆಂಧ್ರಪ್ರದೇಶದಲ್ಲಿ. ಇದು ಭಾರತೀಯ ಪುರಾತತ್ವ ಸಮೀಕ್ಷೆ ಶ್ರೀಶೈಲಂ ದೇವಾಲಯ ಗಂಟಾ ಮಂಟಪದಲ್ಲಿ ತಾಮ್ರದ ಫಲಕಗಳು ಮತ್ತು ಪ್ರಾಚೀನ ಶಾಸನಗಳು ಕಂಡುಹಿಡಿದಿದ್ದಾರೆ. ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇದೆ. ಇದು ಶಾತವಾಹನ ಕಾಲದಲ್ಲಿ ಇರ್ತದೆ ನೋಡ್ರಿ. ಇಲ್ಲಿ ನೋಡ್ರಿ, ಶಾತವಾಹನ, ಕಾಕತೀಯ ಮತ್ತು ವಿಜಯನಗರ ರಾಜರ ಕೊಡುಗೆಗಳೊಂದಿಗೆ ಆದಿಶಂಕರಲ್ಲಿ ಇಲ್ಲಿ ಶಿವಾನಂದ ಲಹರಿ ಭೇಟಿ ನೀಡಿ ರಚಿಸಿಕೊಂಡಿದ್ದು ಹೇಳಲಾಗುತ್ತದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ವಿಡಿಯೋದ ಕೊನೆಯ ಕ್ವಶನ್. ಓಕೆನಾ. ಇದ್ರ PDF ನ ಡಿಸ್ಕ್ರಿಪ್ಷನ್ ನಲ್ಲಿ ಇರುವಂತಹ ಸ್ಟಡಿ ಜೋನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಇತ್ತೀಚೆಗೆ ಬೆರಕ್ತರ್ ಅಕಿನ್ಸ್ ಡ್ರೋನ್ ನಿಂದ ಸೂಪರ್ಸಾನಿಕ್ ಕ್ಷಿಪಣಿಯನ್ನು ಪರೀಕ್ಷಿಸಿದ ದೇಶ ಯಾವುದು ಅಂತ ಕೇಳಿದ್ರೆ ಟರ್ಕಿ, ಕುವೈತ್, ಇಸ್ರೇಲ್, ಇರಾನ್ ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವ್ದಂದ್ರೆ
ಟರ್ಕಿಯಲ್ಲಿ ಮಾಡ್ತಾರೆ ಇದನ್ನ ಟರ್ಕಿ. ಓಕೆ ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಇದೆ, ಬೇಕಂದ್ರೆ ಓದ್ಕೊಳ್ಳಿ. ಐ ಹೋಪ್ ಇದು ಯೂಸಸ್ ಆಗ್ತಿದೆ ಅಂತ ಭಾವಿಸ್ತೇನೆ. ನಿಮಗೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗ್ತದೆ. 6 ತಿಂಗಳದ್ದು ಕವರ್ ಮಾಡೋಣ ಅನ್ಕೊಳ್ತೀನಿ. ನಿಮ್ಗೆ ಎಲ್ಲಿವರೆಗೂ ಬೇಕಂತ ಕಮೆಂಟ್ ಮಾಡಿ, ನಾನು ಎಲ್ರಿಗೂ ಕವರ್ ಮಾಡ್ತೀನಿ. ಈಗ ಡಿಸೆಂಬರ್ ಮಾಡಿದೀನಿ. ಈಗ ಆಲ್ರೆಡಿ ಜನವರಿ ಫೆಬ್ರವರಿದು ಆಗಿದೆ, ಇದು ಡಿಸೆಂಬರ್ದು. ನಾಳೆ ನವೆಂಬರ್ದು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಇವು ಉಳಿದುದು ಇವು ಬೇರೆ ಬೇರೆ ಕ್ಲಾಸಸ್ ಕೂಡ ಇದಾವೆ, ನೋಡ್ಕೊಳ್ಳಿ. ಬೇಕಂದ್ರೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ, ಬೇಕಾದ್ರೆ ಸ್ಟಡಿ ಜೋನ್ ಟೆಲಿಗ್ರಾಮ್ ನಲ್ಲಿ ಹಾಕ್ತೀನಿ, ಬೇಕಾದ್ರೆ ಅಲ್ಲಿ ಕೂಡ ನೀವು ನೋಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.